ನೀವೆಲ್ಲ ಗುರುಗಳನ್ನ ಒಬ್ಬ ಶಿಷ್ಯ. ನನಗೆ ಸಂಶಯ ಬಂದದ್ದು ನಾನು ನಿಮಗೆ ಕೇಳಕ್ಕೆ ಏನ್ ನೀವು ಹೇಳ್ತಿರಿಲ್ಲ ಬಾಳೆದಿಂದ ಏನ್ ಆಗ್ತಪ್ಪ ಅಂದ್ರೆ ಧನುವಾದ ಅಂತ ಹೇಳ್ತಿದ್ರಿ. ನೀವು ಹೇಳಿದ್ರಿ ನನಗೆ ನಾಯಕ ಹೇಳಿ. ನಮ್ ಕಡೆಯಿಂದ ಉತ್ತರ ತೆಗಿಸ್ತಿದ್ರು. ನನಗ್ ಸಮಾಧಾನ ಆಗೋ ಮಟ್ಟ ನಿಮ್ಮನ್ನ ಪ್ರಶ್ನೆ ಕೇಳೋ ನಾನು. ಬಾಳೆದಾಗ ಆಸಕ್ತಿ ಇತ್ತಂದ್ರೆ ಸಮಾಧಾನ ಇರ್ತೈತೆ ನಿಮ್ಗೆ. ಬಾಳೆದಿನ ಆಸಕ್ತಿ ಹೋದಾಗ ಸಂಕಟಕ್ಕೈತೇನೆ. ಬಾಳೆದ ನೆನಪಿರ್ಲಿಲ್ಲ ಅಂದ್ರೆ ಸಂಕಟ ಇದ್ವು, ಬಾಳೆದ ನೆನಪಿದ್ರೆ ಸಂಕಟ ಐತೆ ನಿಮ್ಗೆ. ಯಾವ್ದು ಬಾಳೆದ ನೆನಪಿಲ್ದ ಕುಂತಿ ಈಗ ಯಾಕ್ರಿ ಈಗ ಆರಾಮದಿ. ಇಲ್ಲಿ ಬಂದಾಗ ಯಾಕೆ ಆರಾಮಕ್ಕೈತಿ ಅಂದ್ರೆ ಅನ್ಯದ್ರ ನೆನಪಿಲ್ಲಕ್ಕೈತಿ. ಅದು ಇದನ್ನ ಬಿಟ್ಟು ಕೂಡ ನೆನಪು ಮಾಡ್ತೀವಿ. ತೋರಿಕಿ ನೆನಪು ಮಾಡ್ಕೊಂಡ್ಬಿಡುತ್ತೆ, ಆರಾಮ್ ಕಳಿಸ್ಬಿಡ್ತೀವಿ. ನಿಮ್ಗೆ ಆರಾಮ್ ಕಾಯಿ ಬೇಕಾಗಿತ್ತು ಅಂದ್ರೆ ಕಾಯಿ ಆರಾಮಿ ನೆನಪಾಗಿ ತೋರಿಕಿ ನೆನಪು ಕೈ ಬಿಟ್ಟ. ಆರಾಮಿರಕ್ಕೆ ಅಡ್ಡಿ ಆಗಿದ್ದು ಯಾವ್ದು ತೋರಿಕೆ ಹೌದಿಲ್ಲ. ಇದ್ರ ನೆನಪು ಆರಾಮಿನ ಭಾವ ಹೊಂದಾಕಿದ ಅಡ್ಡಿ ಆಗೈತಿಲ್ಲ. ಏನ್ ಅನುಕೂಲ ಆಗೈತೆ? ಆರಾಮಿನ ಭಾವ ಹೊಂದಾಕಿದ ಅನುಕೂಲ ಆಗೈತೆ, ಏನ್ ಅಡ್ಡಿ ಆಗಿತ್ತು? ಯಾವ್ಯಾವ ನಮ್ಗೆ ಆರಾಮಿನ ಭಾವ ಹೊಂದಾಕ ಅಡ್ಡಿ ಹಾಕವು ಅವನ್ನೆಲ್ಲ ತೆಗೆದಾಕ. ಅನ್ಯ ಭಾವನೆಯನ್ನೆಲ್ಲ ತೆಗೆದು ನಿನ್ನ ಭಾವ ಆನಂದ. ರಾಗ ಬುದ್ಧಿ ಒಂದು ತೆಗೆದ್ರೆ ಸಮಾಧಾನ ಶಾಂತಿ ಇರ್ತೈತಿಲ್ಲ. ಯಾವ ಸಂಪತ್ತನ್ನು ವಿರತಿ ಸಂಪತ್ತಿಗೆ ಹೋಲಿಸಬಹುದು? ವಿರತಿಯಿಂದ ಇತರ ಸಂಪದ ಸುಖ ಮಿನ್ನುಂಟೆ. ವಿರತಿಗಿಂತ ಇನ್ನು ಮತ್ತೆ ಅದರ ಸಂಪತ್ತು ಸುಖ ಮತ್ತೆ ಯಾವುದು? ಅದು ಸಂಪತ್ತು. ಅದನ್ನು ಗಳಿಸು ವಿರತಿ ಸಂಪತ್ತು. ವೈರಾಗ್ಯ ಬರು ಪುರುಷೊತ್ತಲ್ಲಿ ನಾನು ನನ್ನದು ಅನ್ನೋದೆಲ್ಲ ಹೋಗಿಬಿಡ್ತೈತಿ. ವಿರತಿಯಿಂದ ಇರುವಂತಹ ಸಮಾಧಾನ ಶಾಂತಿ ಯಾವ ಸಂಪತ್ತಿನಿಂದ ಇರ್ತೈತಿ? ವೈರಾಗ್ಯ ಸಂಪತ್ತಿನಿಂದ ಯಾವ ಸಮಾಧಾನ ಶಾಂತಿ ಇರ್ತದೆ ಆ ಸಂಪತ್ತಿನ ಮೂಲನ ನೀವು ಅದಿರಿ. ಏನ್ ತ್ಯಾಗದಿಂದ ಏನ ಆನಂದದ ಅನುಭವ ಆಗ್ತದೆ, ಆನಂದ ಸ್ವರೂಪನ ನೀವು. ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಿ ಇಲ್ಲ ಹೊರಗೆ. ಈ ಶರೀರವನ್ನ ಹೆಂಗ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದು ಹೊಳೆಯವಲ್ಲ ನಮ್ಗೆ. ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೊಳತ್ತೀವಿ. ಉಪಯೋಗ ಬರುವಂಗ ನಮಗ್ ಉಪಯೋಗ ಬರೋಕ್ ಮಾಡ್ಕೊಂಡೇವಿ ಈ ಶರೀರ. ನಿನಗ್ ಉಪಯೋಗ ಬರೋ ಕೆಲಸಕ್ಕೆ ಉಪಯೋಗ ಮಾಡ್ಕೋ. ನಿನಗ್ ಉಪಯೋಗ ಮಾಡ್ಕೊಂಡ ಜಗತ್ತಿಗೆ ಉಪಯೋಗ ಬರ್ತೈತಿ. ಸರಿ ಕ್ರಮ ತಪ್ಪೇದನ್ನೋದು ಇನ್ನೂ ಬೆಳಿವಲ್ದು ನಮ್ಗೆ. ದಾರಿ ತಪ್ಪೇವ್ ನಾವು. ಈ ದಾರಿ ಹೇಳೋದು ಹೋದ್ರೆ ನಮಗಿನ್ನ ಮತ್ತೆ ನಮ್ಗೆ ಬೇಕಾದ್ರೆ ಸಿಗುದಿಲ್ಲ, ಊರು ಮುಟ್ಟುದಿಲ್ಲ, ಅಡವಿಗೆ ನಾವು ಕೇಳೋ ಮತ್ತು ನಮಗ್ ಬೇಕಾದದ್ದು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗ ಮೊದಲೇ ದಾರಿ ಹೆಂಗ್ ಬಂದಿ ಹೆಂಗ ಅದನ್ನ ದಾರಿ ತಪ್ಪೇವ್ ನಾವು. ದಾರಿ ತಪ್ಸೋರು ಬಾಳ್ ಮಂದಿ ಇದಾರಿಲ್ಲ ಅದಿಲ್ಲ. ಎಲ್ಲ ದಾರಿ ತಪ್ಸೋ ಮೇಳ ಅದಾರ. ಅವ್ರು ಬೆನ್ನ ಹತ್ತಿ ಹೊಂಟಿ. ದಾರಿ ಸರಿಯಾದ ದಾರಿ ತೋರ್ಸೋರು ಯಾರು? ಸದ್ಗುರುವಿನ ಹೊರತು ಮತ್ತಾರು ಇಲ್ಲ ಮಾರ್ಗದರ್ಶನ ಮಾಡೋರು. ಯಾ ದೇವ್ರು ದಿನರು ನಿನ್ನ ದಾರಿ ಸರಿಯಾದ ದಾರಿ ತೋರಿಸುದಿಲ್ಲ. ಅವು ದಾರಿ ತಪ್ಪಿಸ್ತಾವ ಅದಿಲ್ಲ. ಅವು ನಿನ್ನ ಅಡವಿ ಪಾಲ ಮಾಡ್ತಾವ. ಏನ್ ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂತ ವ್ಯಾಮೋಹ ಏನದ ನೋಡ್ರಿ, ಆ ವ್ಯಾಮೋಹವನ್ನು ತ್ಯಾಗ ಮಾಡೋದನ್ನ ಸನ್ಯಾಸ. ಅದಕ್ಕೆ ಸನ್ಯಾಸ ಅಂತಾರ.
ಮತ್ತು ಬಟ್ಟಿ ಬದಲು ಮಾಡೋದು ಸನ್ಯಾಸ ಅಲ್ಲ, ತಲೆ ಬೋಳ್ಸೋದು ಸನ್ಯಾಸ ಅಲ್ಲ, ಗಡ್ಡ ಬಿಡೋದು ಸನ್ಯಾಸ ಅಲ್ಲ. ಯಾಕ್ರಿ? ಎಲ್ಲ ಮನೆ ಬಿಟ್ಟುಕೊಟ್ಟು ಎಲ್ಲಾರ ಓಡಿ ಹೋಗೋದು ಸನ್ಯಾಸ ಅಲ್ಲ. ಹೊರಗೆ ಏನಾರು ಮಾಡ್ಕೊಂಡು ಬಿಡು ಸನ್ಯಾಸ ಅನ್ನೋದು ಸನ್ಯಾಸ ಅಲ್ಲ. ನಾವು ಸನ್ಯಾಸ ಅಂದ್ರೆ ಹೊರಗೆ ಏನಾದ್ರು ಹೋಗ್ಬೇಕು ಸನ್ಯಾಸ. ಚಂದ ಬಿಟ್ರ, ಬಿಳದ ಬಿಟ್ರ, ತಲಿ ಕೂದ್ಲಾ ಬಿಟ್ರ, ಸೋಗ ಹಾಕಿರೋ ಸನ್ಯಾಸ. ಹಿಂದಿನ ಋಷಿಮುನಿಗಳೆಲ್ಲ ಸೋಗ ಹಾಕಿ ಆ ಸ್ಥಿತಿ ಹೊಂದಿರ್ತಾನೆ. ಯಾರು ಸೋಗ ಹಾಕಿದ್ರೆ ಅವ್ರು? ಯಾರು ಸೋಗ ಹಾಕಕ್ ಹೋಗ್ಲಿಲ್ಲ. ಸೋಗ ಎದ್ರ ಸಂಬಂಧ ಹಾಕೋದು? ಸನ್ಯಾಸಿಗೆ ಇಂಥದ ಸೋಗ ಐತೆ ಅಂತ ಎಲ್ಲಾರ ಐತೆನ ಬರ್ದ ತೆಗಿ ನೋಡಿ. ಹೊಕ್ಕವ್ ನೀನು ಕಾಮ್ ಹೋಗತ್ತೇನೆ ಅದನ್ನ ಹಾಕಿರೆ ಬಟ್ಟೆ ಮಾಡಿದ್ರೆ ಹೋಗ್ತೇನೆ, ತಲೆ ಬೋಳ್ಸಿರು ಹೋಗತ್ತೆ. ಯಾರು ಸೋಗ ಹಾಕಿ ಕಾಮ್ ಹೋಗತ್ತೆ? ಆ ಸೋಗ ಹಾಕಿ ಚಲೋ ಆತರ ಮತ್ತೆ. ಕಾಮ್ ಎಲ್ಲೈತೆ? ಎಲ್ಲಿ ಮನಸ್ಸಿನಾಗ ಐತಿಲ್ಲ. ಬೈಕೆಗಳು, ಇಚ್ಛೆಗಳು, ವಿಷಯದ ಹುಗೆ ಇಚ್ಛಾ ಎಲ್ಲೈತಿ? ಮನಸ್ಸಿನಾಗ ಐತಿಲ್ಲ. ಅದನ್ನ ಎಲ್ಲಿ ಹೊಡೆದು ಹಾಕ್ಬೇಕು? ಮನಸ್ಸಿನಾಗ ವಿಚಾರದಿಂದ ಅದನ್ನ ತೆಗಿತಾರೆ. ವಿಚಾರನೇ ಅದಕ್ಕೆ ಸಾಧನ. ಜಗತ್ತಿನ ಯಾವ ಸಾಮಾನು ಅದಕ್ಕೆ ಸಾಧನ ಅಲ್ಲ. ಅದನ್ನ ಹೊಡೆದಾಕ ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ. ಊದಿನ ಕಟ್ಟಿ ಬೆಳಿಗ್ಗೆ ಹೊಕ್ಕತ್ತೇನೆ ನಿನ್ ಕಾಮ, ಗಂಟೆ ಬರ್ಸಿ ಹೋಗತ್ತೇನೆ. ಯಾಕ್ರಿ? ಧೂಪ ದೀಪ ಹಾಕಿ ಹೋಗತ್ತೇನೆ ಕಾಮ. ತಪ್ಪು ತಿಳುವಳಿಕೆಯಿಂದ ಆಗೈತೆ. ಅದು ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗತ್ತೆ. ಏನ್ ಗೊತ್ತಿಲ್ಲದಕ್ಕೆ ಯಾಕ್ರಿ? ಅಜ್ಞಾನದಲ್ಲಿ ಜ್ಞಾನ ಬೆಳಕು, ವಿಚಾರದ ಬೆಳಕು ಅಂದಾಗ ಅದು ಹೋಗತ್ತೆ. ಅದಕ್ಕೆ ವಿವೇಕವಂತರಾಗ್ರಿ, ವಿಚಾರವಂತರಾಗ್ರಿ. ಮತ್ತೆ ಅಜ್ಞಾನದ ಕಾರ್ಯದಲ್ಲಿ ಮತ್ತು ಅದರಾಗ ತೊಡಕೊಂಡು ಅಜ್ಞಾನ ಮತ್ತು ಗಟ್ಟಿ. ಅಜ್ಞಾನದಲ್ಲಿಯೇ ಕಾರ್ಯದಿಂದ ಅಜ್ಞಾನ ಮತ್ತು ಗಟ್ಟಿ ಆಕತಿ. ಕತ್ತಲೆ ಒಳಗಿನ ಕರ್ಮ ಕತ್ತಲೆಯನ್ನ ನಿವಾರಣೆ ಮಾಡಲಾರ. ಕರ್ಮಕಾಂಡ ಎಲ್ಲ ನೀನ್ ಕತ್ತಲ್ದಂದದು. ಏನ್ ಜ್ಞಾನದಲ್ಲಿ ಯಾವೂ ಇಲ್ಲ, ಎಲ್ಲಿ ಯಾವ ಕರ್ಮನೂ ಇಲ್ಲ. ಮೋಹ ಬಂಧನ ಯಾವಾಗ ನಾಶ ಆಯ್ತು ಅವಾಗ ನಿನಗೆ ಬಿಡುಗಡೆ ನೋಡಿ. ಮೋಹ ಬಂಧನ ಎಲ್ಲಿ ತನಕ ಇರ್ತದೆ ಅಲ್ಲಿ ಮಟ್ಟ ನಿನಗೆ ಸೇರಿ ಮನೆ. ಮೋಹ ಬಂಧನ ನಾಶ ಆದಾಗ ನಿನಗೆ ಅರಮನೆ. ತೀವ್ರ ವಿವೇಕ ವೈರಾಗ್ಯಗಳಿಂದ ಈ ಮೋಹವನ್ನು ನಾಶ ಮಾಡ್ಕೊ, ವಾಸನ ನಾಶ ಮಾಡ್ಕೊ. ಇದರಿಂದ ಸುಖ ಸಿಗ್ತೈತೆ ಅನ್ನುವಂಥ ವಾಸನ ಏನದ ಅದು ನಿಮ್ಮನ್ನು ಹಾಕುದು, ಬಂಧನಕ್ಕೆ ಹಾಕ್ತದೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೇ ಯೋಗ್ಯ ವೇಳೆ ಮನುಷ್ಯನ ಜನ್ಮದಾಗ ಅವನು ವಾಸನ ನಾಶ ಮಾಡ್ಕೊಳ್ಳಿ. ಈ ವಿಚಾರದ ಅಭ್ಯಾಸದೊಳಗೆ ತೊಡಗಿ ಅದನ್ನೆಲ್ಲ ನಾಶ ಮಾಡಿ ಪುರುಷೋತ್ತನ ಹೇಳ್ಬಿಟ್ರಿ. ನಮ್ಗೆ ಇದ್ರ ಬಗ್ಗೆ ವಿಚಾರ ಮಾಡಕ್ ನಾವ್ ಏನ್ ಮಾಡಾಕತ್ತೇವಿ, ಅದನ್ನ ಏನಾಗೈತಿ ವಿಚಾರ ಮಾಡಕ್ಕೆ ಪುರುಷೋತ್ತನ ಇಲ್ಲ. ವಿಚಾರ ಮಾಡಲಿ ಹಂಗೆ ನಾವು ಅದನ್ನ ಮುಂದುವರ್ಸಿದ್ರೆ ಲುಕ್ಸಾನೆ ಆಕತಿಲ್ಲ. ಏನ ಮಾಡ್ಬೇಕಾದ್ರೂ ನಾವು ವಿಚಾರ ಮಾಡಿದ್ರೆ ಅದು ಅದರಿಂದ ಲಾಭ ಐತೋ ಹಾನಿ ಐತೋ ವಿಚಾರ ಮಾಡಿದ್ರೆ ಅದೇ ಇಲ್ಲ. ವಿಚಾರ ಮಾಡಲಿ ಹಂಗೆ ಒಬ್ಬರು ನೋಡಿ ಒಬ್ಬರು ಮಾಡಾಕತ್ರಿ ವ್ಯರ್ಥ ಹೋಗಿಲ್ಲ. ನಮ್ಗೆ ಹೊಳಿಲಿಲ್ಲ ಬಿಡ್ರಿ, ನಾವು ಹಂಗ ಮಾಡ್ಕೊಂತ ಬೆನ್ನ ಹತ್ತಿದೀವಿ. ವಿಚಾರ ಮಾಡಿ ಬೆನ್ನ ಹತ್ತಿ ಅದರಿಂದ ಹಿತ ಆಯ್ತು ಏನೋ ಹಿತೈತಿ. ಹಂಗೆ ಅವ್ರು ನೋಡಿ ಅವ್ರು ಮಾಡ್ಯಾರ ನೀನು ಮಾಡಿದ್ರಿ, ಏನಾಗಿತ್ತು ನೋಡ್ಕೊ. ಅವ್ರು ಕಲಿತಾರ ನೀನು ಕಲ್ತಿ, ಆ ನೌಕರಿ ಮಾಡಿ ನೀನು ಮಾಡಿ, ಏನಾಗಿತ್ತು ನೋಡ್ಕೋ. ಅವ್ರು ಹೊಲ ಹಿಡಿತಾನ ನೀನು ಹೊಲ ಹಿಡಿದಿ, ಹೌದು. ಏನು ಹೊಂದಿದ್ರು ನೋಡ್ಕೋ, ಸುಖ ಹೊಂದಿದಾನ. ಅವ್ನು ವ್ಯಾಪಾರ ಮಾಡ್ದಾನ ನೀನು ವ್ಯಾಪಾರ ಮಾಡಿ. ಎಲ್ಲರೂ ಮಾಡ್ದಾನ ನೀನು ಮಾಡಕ್ ಹೋಗಿ, ಅದರಿಂದ ಏನಾಗಿತ್ತು ನೋಡ್ಕೋ. ಸುಖ ಸಿಗ್ತಿ ಅನ್ನೋದು ಹಿಂತಿ ನೀನು ಹಿಂತಿ, ಅದು ಗಂಡನಾಗಿ, ಮಕ್ಕಳು ಮಕ್ಕಳು, ಅದಿಲ್ಲ. ಅದರಿಂದ ಏನಾಯ್ತಿ?
ಏನಿಲ್ಲ, ಏನು ಮಾಡಿದೊಡೆ. ಹ್ಮ್ ಭವ ಹಿಂಗದು, ಇದು ದುಃಖ ಹೋಗುದಿಲ್ಲ. ಏನ್ ಮಾಡಿದ್ರು ನಿನ್ನನ್ನು ನೀ ತಿಳ್ಕೊಂಡಾಗ ಏ ಏನ್ ಮಾಡಿದ್ರು ಇಲ್ಲ ಜಗತ್ತು. ಗಳಿಸಿದ್ರಿಲ್ಲ, ಉಂಡ್ರಿಲ್ಲ, ತಿಂದ್ರಿಲ್ಲ, ನೋಡಿರಿಲ್ಲ, ಮೂಗಿ ನೋಡಿರಿಲ್ಲ, ಮುಟ್ಟಿದ್ರಿಲ್ಲ. ಹ್ಮ್ ಈ ವ್ಯವಹಾರದಿಂದ ಈ ದುಃಖ ಹೋಗುದಿಲ್ಲ. ಏ ಎಲ್ಲ ಅಧ್ಯಾತ್ಮದೊಳಗೆ ತಪ್ಪು ತಿಳುವಳಿಕೆ ಹೋಗಿ ವ್ಯವಹಾರ ಸಂಪರ್ಕ ಹೋಗಿ ವ್ಯವಹಾರ ಬಾಳೆ ವ್ಯವಹಾರ. ಏ ಈ ಬಾಳೆದ ಬೆನ್ನು ಹತ್ತಿ ಯಾವ ಸುಟ್ಕೊಂಡೆ ಇದು ಅಜ್ಞಾನದೊಳಗೆ ನಾಳೆ ಕೊಡ್ತೇನೆ ಅಂತ ಎಷ್ಟೋ ದಿನಗಳು ಆದವು, ತಿಂಗಳು ಆದವು, ವರ್ಷಗಳು ಆದವು, ಜನ್ಮಗಳು ಆದವು. ಅದರಿಂದ ಏನು ಲಾಭ? ಇನ್ನೂ ಅದು ಹಂಗ ನಾಳೆ ಮಾಡೋದು ಚಂದ ಮಾಡ್ಕೊಂತ ತೀಕ್ ಯಾಕ್ರಿ ಶರೀರ ಹೋಗು ಮುಟ ತೀಕಿದು ಮತ್ತು ವಾಸನ ಕಟ್ಕೊಂಡು ಮತ್ತು ತೀಕಾಕ್ಬಾರ್ದು. ಮುಗಿಲಿಲ್ಲ ಅದು. ಶರೀರವಾದ ಮುಗಿಲಿಲ್ಲ. ವಾಸನ ನಾಶ ಆದಾಗ ಯಾತ್ರಾ ಮುಗಿತದೆ, ಜೀವನ ಯಾತ್ರಾ. ಬಹಳಷ್ಟು ಗಳಿಸಿ ಬಹಳಷ್ಟು ಸುಖ ಹೊಂದ್ಬೇಕನ್ನೋ ಆಶಾ ನಿನ್ಗೆ ತೀಕ್ಲಿಕ್ಕಷ್ಟದ. ಆಸ್ತಿ ಗಳಿಸ್ಬೇಕಾದ್ರೂ ಅದರಿಂದ ಸುಖ ಹೊಂದ್ಬೇಕಂತ ಗಳಿಸಿರೋದಿಲ್ಲ. ಏನ್ ಸಂಕಟ ಹೊಂದ್ಬೇಕಂತ ಗಳಿಸಿದ್ರು ಗಳಿಸಿದ ಸುಖ ಗಳಿಸಿದಂಗ ಸುಖದ ಪ್ರಮಾಣ ಹೆಚ್ಚಿಗೆ ಹಾಕೊಂತ ಹೋಗ್ತೇವೆ, ದುಃಖದ ಪ್ರಮಾಣ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಆಸ್ತಿ ಅವಲಂಬಿಸಿಕೊಂಡ ಐತೆನ ಅದು ಸುಖ. ಏನ್ ಅವಲಂಬಿಸಿಕೊಂಡ ಐತ್ರಿ? ನಿನ್ ಹೊಲ ಮನಿ ಹೆಂಗೈತ, ಬಾಳ ಆರಾಮದಾರ ಅಂತ ಬಹಳಷ್ಟು ಪಗಾರ ಐತಿ ಅಂತ. ಯಾಕ್ರಿ ಆರಾಮ ಐತೆನ? ಏನ್ ಅವಲಂಬಿಸಿಕೊಂಡ್ ಐತಿ? ಜಗತ್ತಿನ ಏನ್ ಅವಲಂಬಿಸಿಕೊಂಡು ಸುಖ ಶಾಂತಿ ಐತಿ? ಇವ್ರೆಲ್ಲರೂ ಎಲ್ಲ ಅನುಕೂಲತೆಗಳು ಅದಾವಪ್ಪ, ಜಗತ್ತಿನ ವಿಷಯ ವಸ್ತುಗಳು ಆರಾಮದಾನ, ಏನು ಅವಲಂಬಿಸಿಕೊಂಡಿಲ್ಲದ ಆರಾಮ ಸ್ವತಂತ್ರವಾಗೈತಿ. ಸುಖಿಗಳಾದವರೆಲ್ಲ ಏನ್ ಅವಲಂಬನೆ ಮಾಡಿದ್ರೆ ಜಗತ್ತಿನಂದ ಏನ್ ಅವಲಂಬಿಸಿಕೊಂಡಿರ? ಜಗತ್ತಿನಂದ ಏನೋ ಅವಲಂಬಿಸದೆ ಇರ್ತಕ್ಕಂಥವ್ರು ಎಷ್ಟು ಮಂದಿ ಇದೀವ ನಾವು? ಈ ಬಾಳೆ ಅವಲಂಬನೆ ಮಾಡಿ ಸುಖ ಹೊಂದ್ಬೇಕಂತ ಹೊಂಟೇವಿ. ಇದಿದ್ರೆ ನಾವು ಇರ್ತೇವಿ, ಇಂತಿದ್ರೆ ಸುಖ ಇರ್ತೀವಿ, ಗಂಡ ಇದ್ರೆ ಸುಖ ಇರ್ತೀವಿ, ಮಕ್ಕಳಿದ್ರೆ ಸುಖ ಇರ್ತೀವಿ, ಈ ಶರೀರ ಇದ್ರೆ ಸುಖ ಸಿಗ್ತೈತಿ, ಹೊಲ ಮನೆ ಇದ್ರೆ ನಾವು ಆರಾಮ್ ಇರ್ತೇವಿ. ಏನು ಇಲ್ಲ ಬಿಡೋ ನಿನ್ನ, ಅದಕ್ಕೆ ಎಲ್ಲ ಹೋಗ್ತದ. ಯಾಕ್ರಿ ಏನು ಹೋದ್ರೆ ಸುಖ ಏನಾರು ಹೋಗ್ತದ? ಬಂದದ್ದು ಹೋಗ್ಯವು, ಕರ್ಮಕಣದೊಳಗೆ ಬರ್ತಾವ. ಹೆಣ್ರು ಗಂಡ್ರು ಮಕ್ಕಳು ಹೊಲ ಮನಿ ಬದುಕು ಶರೀರ ಇವು ಬರ್ತಾವ ಹೋಗ್ತಾವು. ಹೌದಿಲ್ಲ? ಬಂದು ಹೋಗುವ ನಾವು. ನೀ ಬಂದು ಹೋಗುವಂಥದ್ದು, ಬಂದು ಹೋಗೋದು ನೀನು. ಯಾವಾಗಲೂ ಸ್ವರೂಪವಾದಂತ ಇರು, ಅದು ಬರೋದೆಲ್ಲ ಹೋಗುದು. ಎಲ್ಲದಕ್ಕೂ ಸಾಕ್ಷಿಯಾಗಿದ್ದು ಯಾವಾಗ ಇದ್ದು ವಸ್ತು ಅದು ಸ್ವರೂಪ. ಅದೇ ನೀನು ಕಾಯಂ ಇದ್ದದ್ದು ಸುಖ. ಸ್ವರೂಪ ಸುಖ ಯಾವಾಗಲೂ ಕಾಯಂ ಇದ್ದದ್ದು. ಇವೆಲ್ಲ ತೋರಿಕೆ ವಸ್ತುಗಳು ಕಾಯಂ ಎಲ್ಲ ಬಂದು ಹೋಗ್ತವೆ. ನೀ ಕಾಯಮ ಏನ ಇತರೆ ವಸ್ತುಗಳು ಕಾಯಮ? ಏನ ಕಾಯಂ ಅದಿಲ್ಲ. ಯಾವಾಗಲೂ ಇದ್ದ ವಸ್ತು ಯಾವ್ದದ ಅದು ಅದು ಸ್ವರೂಪ. ಸುಖ ಯಾವಾಗಲೂ ಇದ್ದದ್ದು, ಅದು ಹೊಸದಾಗಿ ಏನಾರ ಮಾಡಿ ಅದನ್ನ ಪಡಿಬೇಕಾಗಿಲ್ಲ. ಆ ತಿಳುವಳಿಕಿಲ್ಲ ನಮ್ಗೆ, ಅಜ್ಞಾನದ. ಯಾವಾಗಲೂ ಇದ್ದ ವಸ್ತುವಿನ ಅಜ್ಞಾನ ನಮ್ಗೆ ಇದ್ದ ಸಂಬಂಧ ನಾವು ದುಃಖ ಪಡ್ಲಿಕ್ಕೆ. ಎಲ್ಲ ದುಃಖಕ್ಕೆ ಕಾರಣ ಇದೆ. ಯಥಾರ್ಥ ವಸ್ತು ಏನದ ಯಾವಾಗಲೂ ಇದ್ದದ್ದು ಅದು. ಇದೆಲ್ಲ ನಡಬರ್ಕ್ ತೋರಿ ಜಗತ್ತು ತೋರುದು ಒಡಗುದು ಅದರ ಸ್ವರೂಪನ, ಆ ಸ್ವಭಾವ. ನಿನ್ನ ಸ್ವರೂಪ ತೋರದೇ ಅಡಗದೆ ಇದಕ್ಕಿದ್ದಂಗೆ ಬದಲಾಗದೆ ಯಾವಾಗಲೂ ಇದ್ದದ್ದು ಅದು ನಿನ್ನ ಸ್ವರೂಪ. ಅಜ್ಞಾನ ಮತ್ತು ಸ್ವರೂಪ ಜ್ಞಾನ ಕ್ಷಣ ಕ್ಷಣಕ್ಕೆ ಒಂದು ವಿಷಯ ತೋರ್ತದ, ಕ್ಷಣ ಕ್ಷಣಕ್ಕೆ ಒಂದು ವಿಷಯ ಇಡುತ್ತದೆ. ಅದರಿಂದ ಆನಂದಮಯವಾದ ಇರುವಿಗೆ ಏನು ಬಾಧ ಆಗಿಲ್ಲ. ನೀವೆಲ್ಲ ರಾಮ ಸ್ವರೂಪಿಗಳು ಏನ ಹೆಣದ ಸ್ವರೂಪಿಗಳು ನೋಡ್ಕೊಳ್ಳಿ.
ಸಣ್ಣ ಹುಡುಗರು ಹೆಂಗ ಆಟ ಆಡ್ತಾವ ಹಂಗ ನೀವು ಪ್ರಪಂಚದ ಆಟ ಆಡ್ತೀರಿ. ಅವು ಆಟಿಗೆ ಹೆಚ್ಚು ಆಟ ಆಡ್ತಾವ. ಯಾಕ್ರಿ? ಅವು ಆಡುವಾಗ ಎಷ್ಟು ಹುರುಪಿಲಿಂದ ಆಟ ಆಡ್ತಿರ್ತಾವ, ಕೆಡಸುವಾಗ ಸುಧಾ ಅಷ್ಟ ಕೆಟ್ಟ. ಯಾಕ್ರಿ? ನಕ್ಕೋಂತ ಹೋಗ್ತಾವ ಆಟ ಮುಗೀತೇವಂತ. ಅದಿಲ್ಲ ಹೋಗ್ತಾವಿಲ್ಲ, ಅದು ಎಲ್ಲ ಬಿಡೋದು ಆಟ ನಕ್ಕೋಂತ ಹಂಗ ಹೋಗ್ತಾವೆಲ್ಲ ಆಟ. ಆಟಿಗೆ ಹೆಚ್ಚು ಆಟ ಆಡ್ತೇವೆ. ಹಂಗ ಬಳೆದ ಆಟ ಆಡಿದೀನಿ ಹಚ್ಕೊಳ್ತಂಗ. ಹಂಗಿದ್ರೆ ಆಟ ಆಡೋದು ಬಳೆದಾಟ. ಸುಳಿರ್ಪುದು ಈ ಆಟವು, ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗಿದ್ದು ಈ ಆಟವನ್ನು ಮಾಡುವೆ ಅಂತ ಹಚ್ಕೊಳ್ತಂಗೆ ಹೆಂಗ ಆಟ ಆಡ್ತಾವ. ಏನಾದ್ರೂ ಸುಧಾ ಇದು ಬಳೆದಾಟ. ಇದು ಕಣ್ಣಿಗೆ ಬಲು ನೋಟ, ಹೆಣ್ಣು ಮಕ್ಕಳ ಕಾಟ, ಬಲು ಜಂಜಾಟ. ನೋಡಕಷ್ಟ ರೀ. ಯಾಕ್ರಿ? ಅದ್ರಾಗ ಸಿಕ್ಕ ಮ್ಯಾಗ ಯಾವಾಗ ಕಡೆ ಕದೇನು. ಯಾಕ್ರಿ? ಅವು ಅದು ಇನ್ನ ಇದ್ರಾಗ ಹಿತ ಐತ ಒಳ್ಳೆ ಒಳ್ಳೆ ಅದ್ರಾಗ ಸುಧಾ ವಯಸ್ಸಾದ್ರೂ ಮತ್ತು ಅದ್ರಾಗ ಎಣಿಕೆ ಹಾಕೋದು ಬಿಡುವಲ್ಲ. ಅದಿಲ್ಲ ಬಾಳ್ಯಾದಾಗ ಎಣಿಕೆ ಹಾಕೋದು ಬಿದ್ದೈತಿ ಬಿಟ್ಟೇನು. ಇನ್ನ ಸುಖ ಸಿಗ್ತೈತಿ ನೋಡೇ ಬಿಡು. ನೋಡಿದಲ್ಲಿ ಇಲ್ಲಿ ತನಕ ಏನ್ ಕಂಡಿ? ಇಷ್ಟು ದಿನ ಇಲ್ಲೇ ಇದ್ದ ಏನ್ ಕಂಡಿ? ಈ ಬಳೆದಾಗ ಇದ್ದಲ್ಲ ಏನ್ ಕಂಡಿ? ಸುಖ ಏನಾರು ಕಂಡಿ? ಹಿತ ಏನಾರು ಆತ? ಐತನ ಆತಿಲ್ಲ, ಸಂಕಟನ ಹೊಂದಿದಿಲ್ಲ. ಮತ್ತು ಇನ್ನು ಅದ್ರಾಗ ಎಣಿಕೆ ಹಾಕ್ಬೇಕು ಮತ್ತು ಅದಕ್ಕಿಂತ ತಿಂದಿಲ್ಲ. ಏನೇನು ಊಟ ಮಾಡಿದಿರಿ ಡೊಂಕ ಬಾಲದ ನಾಯಕರೇ, ನೀವು ಏನೇನು ಊಟ ಮಾಡಿದಿರಿ ಒಂದಾದ್ರೆ ಏನ್ ಊಟ ಮಾಡಿದ್ರಿ ಇಲ್ಲಿ ಇದ್ರ ಬೆನ್ನ ಹತ್ತಿ ಮತ್ತು ದುಃಖನ ಹೊಂದಿದಿಲ್ಲ. ಬದುಕಿನ ತಿಂದಿ ಯಾವ ವಿಷಯಕ್ಕೆ ಹೋಗಿ ಆ ವಿಷಯದಿಂದ ಬದುಕಿರ್ತೀವಿ. ಎಷ್ಟು ಬದುಕಿ ತಿಂದ್ರು ನಮಗೂ ಇನ್ನು ಬುದ್ಧಿ ಬರುವಲ್ಲ. ಒದಸ್ಕೊಂಡಿಲ್ಲ. ಬಾಳ್ಯಾದಾಗ ಹೆಣಿಕೆ ಹಾಕಿ ಎಲ್ಲ ಒದಸ್ಕೊಂಡಿರಲಿಲ್ಲ. ಸುಮ್ಮನೆ ಕುಂತಾರಂತೀರಪ್ಪ ಎಲ್ಲ ಒದಸ್ಕೊಂಡು ಸುಮ್ಮನೆ ಕುಂತಿಲ್ಲ. ಒದಸ್ಕೊಳ್ದ ಹೊರತು ನೀನು ಬಾಳೆನಾಗು. ಏನು ಒದಸ್ಕೊಂಡ್ರು ಅದೇ ಲಾಭ ಅಂತ ಕಾಯ್ತಿ ಹೋದ್ರೆ ಕಡು ಲಾಭ. ಯಾಕ್ರಿ? ಒದಸ್ಕೊಳ್ಳೋದ್ರಾಗ ಲಾಭ ಐತಂತೆ. ಒದಸ್ಕೊಂತ ಹೋಗಿ ಯಾರು ನಿನಗೆ ಒದಸ್ಕೊಳ್ಳೋದ್ರಾಗ ಹಿತ ಐತೆ ಒದಸ್ಕೊಂತ ಬೆನ್ನ ಹತ್ತಿ ಹೋಗಿ ಯಾವ್ದ್ರ ಬೆನ್ನ ಹತ್ತಿ ಅದೆಲ್ಲ ಒದಕಿನ ಕೊಡುದು ನಿನಗೆ. ಜಗತ್ತಿನೊಳಗೆ ಯಾವ ಮಹಾತ್ಮರ ಆಚರಣೆಯನ್ನು ನಿಷೇಧಿಲ್ಲ, ವಿಹಿತದ. ನೀತಿ ಹುಡುಗರೆ ಕಡೆ ಮುಟ್ಟಿರ್ಪ. ಪೂರ್ಣ ಜ್ಞಾನ ಸ್ಥಿತಿಯನ್ನು ಹೊಂದುವರಿಗೂ ಅವರು ನೀತಿಯನ್ನು ಪಾಲನ ಮಾಡ್ಯಾರ. ಯಾವ ಜೀವಿಗೂ ತೊಂದರೆಯನ್ನು ಕೊಡದಂಗೆ ಅವ್ರಿಗೆ ಸಹಾಯ ಮಾಡ್ಕೊಂತ ಬಂದಾರೋದಿಲ್ಲ. ಅಂಥ ಒಂದು ನೀತಿವಂತ ಜೀವನವನ್ನು ನಾವು ಸಾಗಿಸ್ಬೇಕಾಗಿದೆ. ನಾವು ಆ ಸಮಾಧಿ ಅಥವಾ ಜ್ಞಾನ ಸ್ಥಿತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಅಂಥ ನೀತಿ ಅದು ಭದ್ರವಾದ ಬುನಾದಿ. ನೀತಿ ಇಲ್ಲದ ಹೊರತು ನಮ್ಗೆ ಅದನ್ನ ಅನುಭವ ಮಾಡ್ಕೊಳಕ್ ಆಗುವುದಿಲ್ಲ. ಮೊದಲಂತ ನೀತಿವಂತ ಜೀವನವನ್ನು ನೀವು ಬೇಕಾದಂತ ತೊಂದರೆ ಐತೆ ಅಂದ್ರು ಇನ್ನೊಬ್ರಿಗೆ ನಾವು ತೊಂದರೆ ಕೊಡ್ಬೋದು. ಯಾಕ್ರಿ? ಪ್ರಾಣ ಹೋಗ್ತೈತೆ ಅಂದ್ರು ಅನ್ಯಾಯ ಮಾಡಬಹುದು. ಯಾಕೆ? ಸನ್ಮಾರ್ಗ ಪದಮ್ನ ವಿಚಲಂತೆ. ಜಗತ್ತಿನೊಳಗೂ ನಿಷಿದ್ಧ ಐತೇನೆ ಯಾವ್ದಾರ ಮಹಾತ್ಮರ ಆಚರಣೆ ಎಲ್ಲಾರ ನೋಡ್ರಿ ನೀವು. ವಿಷಯದ ನೋಡಿ ನಮ್ಮನ್ನ ದಾರಿ ತಪ್ಪಿಸ್ತದ. ನೀತಿಯಿಂದ ಸಿಗ್ಲಿಕ್ಕಂದ್ರೆ ನಿಷಿದ್ಧ ವ್ಯವಹಾರ ಮಾಡಿ ಮತ್ ಮಾಡಿದ್ರಿಂದ ಅದ್ರ ಫಲ ಉಣ್ಬೇಕು. ಏನ್ ಮಾಡುದು? ಅರ್ಬಿ ಲಂಟ ಹಾಕೊಂಡ್ರೆ ಅದ್ರ ಲಂಟ ಅಂತಾರ ಅದಕ್ಕೆ. ಯಾಕ್ರಿ? ವಿವೇಕ ವೈರಾಗ್ಯ ಅಭ್ಯಾಸವೆಂಬ 3 ಬೆರಳಿನ ಲಂಟ ಎಲ್ಲಿ ಮನಸ್ಸಿಗೆ ಲಂಟ ಹಾಕಕ್ ಬಂದತ್ತೇನೆ ನಿನಗೆ? ಬರೀ ಶರೀರಕ್ಕೆ ಲಂಟ ಹಾಕಿರಿ ಏನಾತಿ?
ಶರೀರಕ್ಕೆ ಲಂಗಟ ಹಾಕುವುದು ಸನ್ಯಾಸವೋ ಏನು ಮನಸ್ಸಿಗೆ ಲಂಗಟ ಹಾಕುವುದು ಸನ್ಯಾಸವೋ? ಮನಸ್ಸಿಗೆ ಲಂಗಟ ಹಾಕಿ ನಾವು ಭಾಗ್ಯವಂತ ಏನು ಶರೀರಕ್ಕೆ ಲಂಗಟ ಹಾಕಿ ನಾವು ಭಾಗ್ಯವಂತ? ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ಮನಸ್ಸಿಗೆ ಯಾವ ಲಂಗಟ ಹಾಕ್ಯಾನ, ಯಾವ ಇಂದ್ರಿಯಗಳಿಗೆ ಹೋಗದಂಗೆ ಇಂದ್ರಿಯ ವಿಷಯ ಸಂಪರ್ಕಕ್ಕೆ ಹೋಗದಂಗೆ ಮನಸ್ಸಿಗೆ ಯಾವ ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಮನಸ್ಸನ್ನು ಎತ್ತು ಹರಿ ಬಿಡದ ಮನಸ್ಸನ್ನು ನಿಲ್ಲಿಸುವಂಥದ್ದು ಅವಾಗ ಲಂಗಟ ವಿವೇಕದ ಲಂಗಟ ವಿವೇಕ ವೈರಾಗ್ಯ ಎಂಬ ಲಂಗಟ ಇದ್ರೆ ಮಾತ್ರ ಇದನ್ನ ಅನುಭವ ಮಾಡ್ಕೊಳಕ್ ಮನಸ್ಸಿಗೆ ಲಂಗಟ ಹಾಕುಲ್ಲ ಇದನ್ನ ಅನುಭವ ಮಾಡ್ಕೊಳ ಬರೀ ಶರೀರಕ್ಕೆ ಲಂಗಟ ಹಾಕ್ಬಿಟ್ರೆ ಸಾಧು ಹಾಕೇನಿ ಸ್ವರೂಪದ ನೆನಪು ಬರ್ತೈತೆ ನಿನಗೆ ಶರೀರಕ್ಕೆ ಲಂಗಟ ಹಾಕಿರಿ ಮನಸ್ಸಿಗೆ ಲಂಗಟ ಹಾಕಿರ್ ಬರ್ತೈತೆ ಮನಸ್ಸಿಗೆ ಲಂಗಟ ಹಾಕ್ಬೇಕಾದ್ರೆ ಯಾವಾಗಲೂ ವೇದಾಂತದ ಅಭ್ಯಾಸದ ವೇದಾಂತ ವಾಕೇಶು ಸದಾರಮಂತಹ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ವೇದ ಅಂದ್ರೆ ತಿಳುವಳಿಕೆ ತಿಳುವಳಿಕೆ ಜ್ಞಾನದ ಪರಾಕಾಷ್ಠ ಸ್ಥಿತಿ ಇರ್ತದೆ ನಿಜ ಸ್ವರೂಪ ಜ್ಞಾನವನ್ನು ಹೊಂದೋದು ಯಾವಾಗಲೂ ಆತ್ಮ ಸ್ವರೂಪದ ಬಗ್ಗೆ ಅಭ್ಯಾಸ ನಡೆದಿತ್ತಂದ್ರೆ ಅವಾಗ ಮನಸ್ಸಿಗೆ ಲಂಗಟ ಹಾಕಕ್ ಬರ್ತದೆ ಅದು ಹೆಂಗೋ ಇಲ್ಲೇ ನಾನು ಸಾಧು ಅಂತಂದ್ರೆ ಯಾಕ್ರಿ ನಾನು ಸಾಧುವಾಗಿ ಲಂಗಟ ಹಾಕ್ಬಿಟ್ಟು ಸಾಧು ಹೊರಗೆ ಲಂಗಟ ತಗೊಂಡು ಹೊರಗಿನ ಲಂಗಟ ಚಿಪ್ಪಡೆ ಹೋಗ್ತದೆ ಏನು ಭಾಳ ಮಂದಿ ಇದಾರೆ ಹೊರಗೆ ಲಂಗಟ ಹಾಕೋರು ಒಳಗೆ ಲಂಗಟ ಹಾಕೋರು ಎಷ್ಟು ಮಂದಿ ಇದೀನಿ ಹೊರಗ ಯಾಕ್ರಿ ಹೊರಗೆ ತೋರ್ಸ್ಬೇಕಂದ್ರೆ ಮಂದಿ ಗೊತ್ತಾಗತ್ತೆ ಅದು ಮನಸ್ಸಿಗೆ ಲಂಗಟ ಹಾಕಿದ್ ಮಂದಿ ಗೊತ್ತಾಗತ್ತೇನ್ರಿ ಜನರಿಗೆ ಏನ್ ಗೊತ್ತಾಗತ್ತೆ ನೀವು ಮನಸ್ಸಿಗೆ ಲಂಗಟ ಹಾಕಿ ಅನ್ನೋದು ಶರೀರಕ್ಕೆ ಲಂಗಟ ಹಾಕಿದ್ದೆ ಮಂದಿಗೆ ಶರೀರಕ್ಕೆ ಲಂಗಟ ಹಾಕಿ ನಾ ಸಾಧು ಅಂತಂದ್ರೆ ಏನು ನಿಜವಾದ ಕೌಪೀನವಂತಹ ಕಲು ಭಾಗ್ಯವಂತಹ ಭಿಕ್ಷಾನ್ನ ಮಾತೇನ ಚತುಷ್ಟಿಮಂತಹ ವೇದಾಂತ ವಾಕೇಶು ಸದಾರಮಂತಹ ಅಶೋಕವಂತ ಕರುಣೈಕವಂತಹ ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ಯಾವ ಮನಸ್ಸಿಗೆ ಲಂಗಟ ಹಾಕ್ಯಾನ ಭಾಗ್ಯವಂತ ಮನಸ್ಸಿಗೆ ಲಂಗಟ ಹಾಕ್ಬೇಕಾದ್ರೆ ಎಷ್ಟು ಜನ್ಮಕ್ಕವು ಏನು ಈಗಿಂತ ಪ್ರಯತ್ನ ಮಾಡಿದ್ರೆ ನಾವು ಪ್ರಯತ್ನ ಮಾಡೋದ್ರ ಮನಸ್ಸಿಗೆ ಲಂಗಟ ಹಾಕಿ ಮನೋನಿಗ್ರಹ ಮಾಡ್ಕೊಳಿಕ್ ಪ್ರಯತ್ನ ಮಾಡತ್ತೇವ್ ಬ್ಯಾಡಲಿ ಮನಸ್ಸ ಅದ್ರಾಗ ಹಣಿಕೆ ಹಾಕ್ಬೇಡ ಅನುಲಿ ಉಂಡಿ ಬ್ಯಾಡ ಎಷ್ಟು ಅದ್ರ ಅನುಭವಿಸ್ಬೇಕಾಗೈತಿ ಒಂದು ಕ್ಷಣಿಕ ಸುಖಕ್ಕಾಗಿ ಯಾಕ್ರಿ ಬಿಡೋದ್ರ ಬೆನ್ನು ಹತ್ತುದು ನೆಲ ಮೇಲೆ ಮನಸ್ಸನ್ನ ಕಾಯಿ ಸಂಬಂಧ ಇದನ್ನೆಲ್ಲ ನಾವು ಅಭ್ಯಾಸ ವಿಚಾರ ಮಾಡ್ಕೋಬೇಕಾಗಿತ್ತು ಈ ವಿಚಾರ ಮರ್ತು ಕುಂತೀವಿ ಅಂದ್ರೆ ಮನಸ್ಸು ಹೇಳಿದಂಗೆ ಮಂಗಿನಾಗ ಮಾಡಿ ಎಲ್ಲಿಗೆ ಹೋದ್ ಹೋಗಿದ್ದೀವಿ ನೀನು ಹೇಳಕ್ ಹೋದ್ ಅದಕ್ಕೆ ಬಹಳ ಎತ್ತರದಿಂದ ಮಂಗ್ಯನಂತ ಮನಸ್ಸನ್ನ ಕಾಯಿ ಎತ್ತಾಗ ಹೊಂಟೈತಿ ನೋಡ್ಕೂರಿ ಅದು ಎಲ್ಲಿ ತಗೊಂಡು ಹೋಗ್ತೈತಿ ಅದಕ್ಕೆ ಮೇಲೆ ಬುದ್ಧಿ ಹೇಳಿ ಅದನ್ನು ದಾರಿ ತಂದು ಅದಲ್ಲ ಅದು ಬೆನ್ನು ಹತ್ತಬೇಡ ಅದು ಬೆನ್ನು ಹತ್ತು ಜನ್ಮಾಂತ ತಿರುಗಬೇಕಾಗ್ತದೆ ಕಷ್ಟ ಹೊಂದಬೇಕಾಕೈತಿ ಅಂತ ಯಾವಾಗಲೂ ವಿವೇಕ ಅನ್ನುವಂತ ಕಾವಲುಗಾರನನ್ನು ಬೆನ್ನು ಹಚ್ಚಬೇಕು ಮನಸ್ಸಿಗೆ ಯಾವಾಗಲೂ ಎಚ್ಚರ ಇರ್ಬೇಕು ವಿವೇಕದ ಎಚ್ಚರ ಹಿತಾಹಿತ ವಿಚಾರದ ನೆನಪು ಯಾವಾಗಲೂ ಇರ್ಬೇಕು ಜಾಗೃತಿ ಇರ್ಬೇಕು ಇರ್ಲಿಲ್ಲ ಅಂತಂದ್ರೆ ಅದ್ರ ಹಾವಳಿ ಹೆಚ್ಚ ಬೆಕ್ಕಿಲ್ಲದ ಮನ್ಯಾಗ ಇಡೀ ಚೆಲ್ಲಾಟ ಹೆಚ್ಚಾಕಂತ ಯಾಕ್ರಿ ಹಂಗ ವಿವೇಕ ಇಲ್ಲದ ಇದ್ರೆ ಮನುಷ್ಯನ ತಂದ ಕಾರ್ಬಾರ್ ಮಾಡ್ತಿರ್ಪ ಮನಸ್ಸನ್ನ ಕಾಯಿ ಯಾವಾಗ್ಲೂ ಎತ್ತರದಿಂದ ಕಾಯಿ ಅದಕ್ಕೆ ಕಾವಲ ಇದು ವಿಚಾರನ ಒಂದು ಬಂದೋಬಸ್ತಿ ಯಾವಾಗ್ಲೂ ಬೇಕು ನೋಡೋದಕ್ಕೆ ಬಂದೋಬಸ್ತಿ ಇರ್ಲಿಲ್ಲ ಅಂದ್ರೆ ತಿಳಿದಂಗೆ ಮಾಡಕ್ ಜಿತೇಂದ್ರಿಯನಾಗಿದ್ದರೆ ಆತ್ಮರತನಾಗಿದ್ದರೆ ಜಾನನಾಗಿದ್ದರೆ ಅಂತವನಿಗೆ ಗೃಹಸ್ಥಾಶ್ರಮ ಏನ್ ಮಾಡ್ತಾನೆ ಏನು ಮಾಡ್ಲಾರ ನಾವ್ ಎಲ್ಲಿದ್ರೇನು ಮನ್ಯಾಗರ ಇದ್ರೇನು ಅಡವ್ಯಾಗಿದ್ರೇನು ಮಠದಾಗರ ಇದ್ರೇನು
ಈ ವಿಚಾರ ಗಟ್ಟಿದ್ದವ. ಯಾಕ್ರಿ? ಜಿತೇಂದ್ರಿಯಶ್ಚ ಆತ್ಮರತೆ ಬುಧಶ್ಯ ಗೃಹಸ್ಥಾಶ್ರಮಂ ಕಿಮ್ಮನೋ ಕರೋತಿ ವದ್ಯಂ. ಅದು ಭಯಂ ಪ್ರಮತ್ತಶ್ಯ ವನೇಶ್ಯ ಪಿಶಾತ್. ಹೌದಿಲ್ಲ? ಭಯಭೀತಿಯಿಂದ ಕೂಡಿದಂಥವ, ಚಂಚಲ ಮನಸ್ಸು ಉಳಿತಾವ. ನಾವು ಮಠದಾಗರ ಇದ್ರಿ ನಾವು. ಯಾಕ್ರಿ? ಎಲ್ಲ ಮನಸ್ಸಿನ ಕಾಮ ಕ್ರೋಧ ಎಲ್ಲ ಒಳಗೆ ತುಂಬಿಕೊಂಡು ನೀ ಇಲ್ಲಿ ಅವೆಲ್ಲ ಕಳ್ಕೊಂಡವ ಮನೆಯಾಗಿದ್ರು. ಮನದಿ ಮೋಹವ ಮನೆಯ ಮಾಡಿರೇ ಒಣದೊಳಿದ್ದರೂ ಬತ್ತನು, ಮನದಿ ಮೋಹವ ಅಳಿದರವತ ಮನೆಯೊಳಿದ್ದರು ಮುಕ್ತನು. ಈ ತಿಳುವಳಿಕೆ ಅವಾಗ ಗಟ್ಟಿ ಆದ್ರೆ ಅವ್ ಯಾವ ಬಾಧೆನೂ ಮಾಡೋದಿಲ್ಲ, ಹೆಂಡ್ರು ಏನು ಮಾಡೋದಿಲ್ಲ, ಮಕ್ಕಳು ಏನ್ ಮಾಡೋದು, ಪಾಪ ಅವೇನ್ ಮಾಡ್ತಾವ ನೀನು, ಅವೇನ್ ಕಟ್ಗಿತ್ತು ಒಂದು ಸುಸ್ತಾವ ಬಿಟ್ಬಿಟ್ಟು ನಿನ್ನ ಮನಸ್ಸಿನಾಗಿನ ಮೋಹ ಇಟ್ಕೊಂಡು ಅದ್ರಾಗ ಐತೆ ಅಂತ. ಹೆಣ್ಣು ಮಾಯ ಎಲ್ಲ ಮಣ್ಣು ಮಾಯ ಎಲ್ಲ ನಿನ್ನ ಮನದ ಮುಂದಿನ ಆಸೆ ಮಾಯ ಕಾಣಿರು. ಅಲ್ಲಿ ಸುಖ ಸಿಗ್ತೈತೆ ಅನ್ನೋ ದೃಷ್ಟಿಯಿಂದ ನೋಡ್ತೀಯಲ್ಲಿ, ಹೌದಿಲ್ಲ? ಅಲ್ಲ ತೋರ್ತಾವ ಬಿಡು. ಯಾಕ್ರಿ? ಅಲ್ಲಿ ತೋರ್ತಾವ, ನಮ್ಮ ಆಧಾರದ ಮೇಲೆ ತೋರ್ತಾವ. ಅಲ್ಲಿ ಪರಮಾತ್ಮ ಸ್ವರೂಪ ಅದ್ರ ಆಧಾರ ಮೇಲೆ ತೋರ್ತಾವ. ಅದನ್ನ ಆ ಭಾವದಾಗ ಯಾಕೆ ಭಾವದಾಗ ನಿನಗೆ ಹೇಳ್ರಿ ಭಾವನೆ ಮಾಯ ನೀನ್ ಕಲ್ಪಿಸ್ಕೊಂತಿ ಹಂಗ ಕಾಣಿಸ್ತೈತಿ. ನೀ ಯಾಕೆ ಹಂಗ ಕಲ್ಪಿಸ್ಕೊಂಡ್ ಕೂತಿ? ಇವ್ ಸುಖ ಕೊಡ್ತಾವಂತ ಅವುಗಳಲ್ಲಿ ಸುಖ ಕಲ್ಪಿಸ್ಕೊಂಡು ವಿಷಯ ವಸ್ತುಗಳಲ್ಲಿ ಅವೇನ್ ಸುಖ ಕೊಡೋದಿಲ್ಲ. ನೀನೇ ಕಲ್ಪಿಸ್ಕೊಂಡಿ ಅವೇನ್ ನಮ್ಗೆ ಸುಖ ಕೊಡ್ತೇವೆ ಬಾ ಅಂತ ನೀನ್ ಕರೆದಿತ್ತಾನೆ, ಹೇತ್ ಕರೆದಿದ್ದಾನೆ, ನಿನ್ ಗಂಟು ಕರೆದಿದ್ದಾನೆ, ಮಕ್ಳು ಕರೆದಿದ್ವು, ನಿನ್ಗೆ ಇವು ವಿಷಯ ವಸ್ತುಗಳು ಸುಖ ಕೊಡ್ತೇವೆ ಬಾ ನಿನ್ನ ಕರೆದಿದ್ವು ನಾವು. ನೀನೇ ಕಲ್ಪಿಸ್ಕೊಂಡ್ ಅವೇನ್ ಮಾಡ್ದವು? ಯಾವ ಏನು ಮಾಡೋದು ನೀನು? ಈ ವಿಚಾರ ನಿನ್ನಲ್ಲಿ ಉದಯ ಇತ್ತವು ಗಟ್ಟಿತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಇರ್ಬೋದು. ಆವ ಬಾಧೆಯನ್ನುಂಟು ಮಾಡಲವುದು ಅಖಿಳ ಭೋಗ ಅವಲಂಬನದೊಳಗೆ ಶಿವಯುಗಿ. ಎಲ್ಲ ಕೃಷ್ಣ ಎಷ್ಟೆಲ್ಲ ಇದ್ರೊಳಗೂ ಇದ್ದ, ಅವನಲ್ಲಿ ವಿಚಾರ ಜಾಗೃತಿ ಇತ್ತಲ್ಲ, ಏನು ಬಾಧೆ ಆಗ್ಲಿಲ್ಲ ನಾವು. ಯಾಕ್ರಿ? ಎಲ್ಲಾ ಬಿಟ್ರು ಸುಧಾ ಈ ವಿಚಾರ ಇರ್ಲಿಲ್ಲ ಅಂದ್ರೆ ಅದು ಬೆಣ್ಣ ಹತ್ತತೀನಿ, ಕಾಡ ಹತ್ತೋದಿಲ್ಲ. ಆಸೆ ಬಯಕೆಗಳು ಇದ್ವು ಅಂದ್ರೆ ಹೊರಗೆ ಬಿಟ್ರೆ ಸಮಾಧಾನ ಇರ್ತದೆ ನಿನ್ಗೆ, ಒಳಗ್ ಬಿಟ್ರೆ ಸಮಾಧಾನ ಇರ್ತದೆ. ಒಳಗ್ ಬಿಡೋನಿಲ್ಲ, ಹೊರಗೆ ಏನು ಬಿಡಕ್ ಹೋಗ್ಬೇಡ. ಹೊರಗೆ ಬಿಡೋದು ಸನ್ಯಾಸ ಅಲ್ಲ, ಒಳಗ್ ಬಿಡೋದು ಸನ್ಯಾಸ. ಪ್ರತಿಯೊಬ್ರು ನಾವು ಸನ್ಯಾಸಿಗಳಾಗಬೇಕಾಗಿ ಸುಖ ಹೊಂದಬೇಕನ್ನೋದಿಲ್ಲ. ಸನ್ಯಾಸಿಗಳಾಗೋದಂದ್ರೆ ಮನಿ ಬಿಟ್ಟುಕೊಟ್ಟು ಹೊರಗೆಲ್ಲ ಬಿಟ್ಟುಕೊಟ್ಟು ಹೋಗುವುದಲ್ಲ, ಒಳಗ ಅಂತರಂಗದಲ್ಲಿ ಸುಖ ಕೊಡುದಿಲ್ಲ ಅಂತ ತಿಳಿದು ಕೈ ಬಿಡುದು ಸನ್ಯಾಸ. ವಿಚಾರ ಮಾಡಿ ಇವನ್ನೆಲ್ಲ ಯಾವ ನಾವು ಸುಖ ಕೊಡುದಿಲ್ಲ ಅಂತ ವಿಷಯದ ವ್ಯಾಮೋಹವನ್ನು ತ್ಯಾಗ ಮಾಡೋದು ಸನ್ಯಾಸ. ನಾವು ಎಲ್ಲಿ ತನಕ ಇವು ವಿಷಯ ವಸ್ತುಗಳು ಏನೋ ಸುಖರೂಪ ಅಂತ ತಿಳ್ಕೊಂಡಿವಲ್ಲ, ಸುಖ ಕೊಡುದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿ ಎಲ್ಲವನ್ನು ಆರೈದು ನೋಡಲು, ವಿಷಯ ವಸ್ತುಗಳು ಯಾವ್ದಾವು ಸುಖ ಕೊಡ್ತಾವ ಎಲ್ಲದ್ರ ಬಗ್ಗೆ ವಿಚಾರ ಮಾಡಿ ಇದರಿಂದ ಯಾವುದೂ ಸುಖ ಸಿಗುದಿಲ್ಲ ಅಂತ ತಿಳಿದು ಮನಸ್ಸಿನಾಗ ಬಿಡುದಕ್ಕೆ ಸನ್ಯಾಸ ಅಂತ. ಹೊರಗೆ ಬಿಡುದಲ್ಲ. ಹೊರಗೆ ಬಿಟ್ರೆ ನೀನು ಸಮಾಧಾನ ಮಂದಿಗೆ ತೋರಿಸುದಲ್ಲ ಸನ್ಯಾಸ. ನೀ ಬಿಟ್ಟದ್ದು ಇನ್ನೊಬ್ಬರಿಗೆ ಗೊತ್ತ, ನಿನಗೆ ಗೊತ್ತು. ಸನ್ಯಾಸ ಬಿಡು ಬಿಡಿಸೋದಿಲ್ಲ, ನೀನು ಸಮಾಧಾನ ಇತ್ತು, ಅದೇ ಅದ್ರ ಗೊತ್ತು. ವಿಷಯದಿಂದ ಸುಖ ಹೊಂದಬೇಕಾಗಿದ್ರೆ ಬಹಳ ವಿಷಯ ಗಳಿಸಿದವ್ರು ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಯಾವ್ದು ವಿಷಯ ಇಲ್ದವ್ರಿಗೆ ಸುಖನೇ ಇರಬಾರ್ದಾಗಿತ್ತು. ಯಾಕ್ರಿ? ಏನಿಲ್ಲ ಅವನ ಹೆಸರ್ಲೆ ನಾ ಎಷ್ಟದೇ ಇಷ್ಟ ನೋಡಂತಿರ್ತಾನೆ. ಯಾಕ್ರಿ? ನಾವು ಆರಾಮದಾನಿಲ್ಲ, ನಂದು ಅಷ್ಟು ಡಿಪಾಸಿಟ್ ಐತಿ, ಇಷ್ಟು ಐತಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಐತಿ, ಅಲ್ಲಿ ಒಂದು ಸೈಟ್ ಐತಿ ನಂದು, ಇಲ್ಲೊಂದು ಜಾಗ ಐತಿ. ಯಾಕ್ರಿ? ಏನೋ ಹೇಳ್ತಿರ್ತಾರೆ ಅಷ್ಟು ನಂದು ಇದು ಏನೈತೆ ಅದು ತಗೊಂಡಿಗೆ ಬಿಡೋದು. ಇದ್ರೆ ಅದರಿಂದ ಏನೈತೆ ನಿನಗೆ? ಸಮಾಧಾನ ಐತೆ ನಿನಗೆ? ಇಲ್ಲಿ ತನಕ ಇರ್ತದೆ ಕಲ್ಪಿಸ್ಕೊಂಡು ಇವ್ನು ಮಾಡಿ ಅಂತ. ಅದನ್ನ ಮಾಡ್ಬೇಕಾದ್ರೆ ಇನ್ನೇನ್ ಮಾಡಿ ಅದನ್ನ. ಯಾಕ್ರಿ? ಪಾಪ ಜಮಾ ವಿಷಯ ಸಂಗ್ರಹ ಅಂದ್ರೆ ಪಾಪ ಸಂಗ್ರಹ. ಅದು ಇಲ್ಲೇ ಅದು ದೋಷ ಇರತೈತೆ ಅದ್ರಾಗ. ವಿಷಯ ಸಂಗ್ರಹ ಮಾಡ್ಕೊಂಡು ಅದ್ರಾಗ ದೋಷ ಇದ್ದಿದ್ದ ಅದ್ರ ಫಲ ಉಣಬೇಕಾಗೈತೆ ನನಗೆ. ಅದಕ್ಕೆ ವಿಷಯದ ಆಶಯ ಮಾಡಬೇಡ, ಮಾಡಿ ಅದ್ರ ಫಲ ಮತ್ತು ಹುಟ್ಟಬೇಕಾಗತ್ತೆ.
ಅವು ಬೇಕಂದ್ರೆ ಅದು ಇರೋದನ್ನು ನೋಡ್ರಿ. ದೇಶ ಕಾಲ ಭಾವಾದಿಗಳನ್ನ ನೀವ ಕಲ್ಪಿಸ್ಕೊಂಡಿರಿ ಯಾಕ್ರಿ? ಮೊದಲ ಅದಾವ ತಾನ ಕಲ್ಪಿಸ್ಕೊಂಡು ತಾನ ಸಂಕಟ ಪಡ್ತಾನ. ಇವೆಲ್ಲ ದೇಶ ಕಾಲ ಭಾವನೆಗಳು ನೀನೇ ಮಾಡ್ಕೊಂಡು ಕೂತಿದ್ವಿ. ಹೇಳಕ್ ಹೋಯ್ತ ನಿನಗ ಇಂತಿಷ್ಟು ನಿಮಿಷಕ್ಕೆ ನಾವು ಒಂದ್ ತಾಸು, ಇಂತಿಷ್ಟು ತಾಸಿಗೆ ಒಂದ್ ದಿವ್ಸ, ಇಷ್ಟು ದಿವ್ಸಕ್ಕೆ ಒಂದು ವಾರ, ಇಷ್ಟು ದಿವ್ಸಕ್ಕೆ ಒಂದು ವರ್ಷ, ಇಷ್ಟು ವರ್ಷಕ್ಕೆ ಒಂದು ಯುಗ ಅಂತ ಯಾರು ಮಾಡಿದವ್ರಿ ಇವ್ನ? ಯಾಕ್ರಿ? ಇವತ್ತು ಇಂಥ ವಾರ, ನಾಳೆ ಇಂಥ ವಾರ ಅಂತ ನೀವು ಕಲ್ಪಿಸ್ಕೊಂಡಿರಿಲ್ಲ ಅವನು. ಏನ್ ಅದಾವ ಇವತ್ತು ಸೋಮವಾರ, ಇವತ್ತು ಮಂಗಳವಾರ ಅಂತ ಯಾಕೆ ಕಲ್ಪಿಸ್ಕೊಂಡವ್ರಿ ಇವನ್ನೆಲ್ಲ? ನೀವ ಮಾಡ್ಕೊಂಡಿರಲ್ಲ. ನೀವ್ ಮಾಡಿದ್ದನ ಇದು ನಿನಗೆ ಗೊತ್ತಾಗೋಲ್ಲ. ನಿನಗೆ ಹೌದಿಲ್ಲ? ನಿನ್ನ ಸೃಷ್ಟಿನ ನೀನ ರಕ್ಷಿದ್ದಿಲ್ಲ, ನೀನ ಅಡಿಗಿದಾಗ ನಿನಗೆ ಸಮಾಧಾನ, ನೀನ ಮಾಡಿದ್ದ ನಿನಗೆ ಮುಳು ಹಾಕೊಂಡು ಕುಂತಿದ್ದೆ. ಹೌದಿಲ್ಲ? ನೀನ ಹೆಣದ ಬಲಿಯಾಗಿ ನೀನ ಸಿಕ್ಕೊಂಡು ಹೋಗ್ತಾರೆ. ಕಲ್ಪನಾದಿಗಳ ಬಲಿ ಅದ್ರಾಗ ಸಿಕ್ಕೊಂಡು ಹೋಗ್ತಾರೆ. ಇದರಿಂದ ಪಾರಾಗ್ಬೇಕಂದ್ರೆ ಇದು ನೀನ, ಇದು ಮತ್ತಾರು ಇಲ್ಲ, ಇದ್ರ ಪಾರ್ ಮಾಡೋರು ಯಾರು ಇಲ್ಲ. ಇದ್ರ ಬಲಿ ಮೋಹ ಬಲಿ ಏನಿದೆ ನೋಡ, ನೀನೇ ಮಾಡ್ಕೊಂಡು ಇದ್ರಾಗ ಮೋಹಕ್ಕೆ ಬಿದ್ದಿ. ನೀನು ಬಲಿಯಾಗ ನೀ ಕಲ್ಪಿಸ್ಕೊಂಡು ಬಲಿಯಾಗ ನೀನ ಸಿಕ್ಕೊಂಡು ಹೇಳ್ತೀವಿ. ಇದು ನೀನೇ ಪಾರ್ ಮಾಡೋದು, ಪಾರಾಗೋದು, ಇದರಿಂದ ಬಿಡುಗಡೆ ಆಗೋದು ನೀನೆ. ದೇಶ ಕಾಲ ಕಾರಣ ಭಾವ ಅವೇ ನಮ್ಮನ್ನು ಮಾಡಿಲ್ಲವು, ನಾವು ಕಲ್ಪಿಸ್ಕೊಂಡೇವು. ಏನು ಗಾಬರಿ ಆಗಕ್ ಹೋಗ್ಬೇಡ್ರಿ. ನೀವು ಕಲ್ಪಿಸಿದ್ದವು. ಕೆಟ್ಟ ದಿನ, ಚಲೋ ದಿನ ಅವೆಲ್ಲ ನೀವು ಮಾಡ್ಕೊಂಡು ಸುಖದ ಸಿಲ್ಕ್ ಏನಾರ ಇಟ್ಟಿದ್ದೇನೆ? ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನುಭವಿಗಳು ಮಾತು. ಸಾಸಿವೆ ಕಾಳಿನಷ್ಟು ತೋರಿದಂತ ಸುಖ ಅದು ಎಲ್ಲಿದು ಅನ್ನೋದು ನಿಂತು ವಿಚಾರ ಮಾಡಿ. ಅದು ತೋರಿದ್ ನಿಂದ ಸುಖ, ಅದು ವಿಷಯದ್ದಲ್ಲ. ಇಲ್ಲಿ ಮನುಷ್ಯನ ಹರಿದಾಟ ನಿಂತಾಗ ಅನ್ಯ ಭಾವ ಸುಖದ ನೆನಪೈತೆ ಹೊತ್ತು ವಿಷಯಗಳ ನೆನಪಿಲ್ಲ. ತಾತ್ಪೂರ್ತಿಕ ಐತೆ ಅನ್ನೋ ಸುಖ. ಅದನ್ನು ಉಳಿಸ್ಕೊಂಡೇನ? ಇಷ್ಟ ದಿನ ಉಂಡು ಸುಖ ಉಳ್ದೈತೇನ? ಅದು ಉಳಿದಿಲ್ಲ. ಯಾವ ಕ್ರಮದಿಂದ ನಾವು ಈಗ ಸುಖ ಹೊಂದಬೇಕಂತ ಹೊರಟೇವಿ, ಅದ ಕ್ರಮ ನಾವು ಮುಂದುವರೆಸಿದ ಮತ್ತು ಎತ್ ಹೊಟ್ಟಿರ್ ನೋಡ್ಕೊಡಿ. ಮತ್ತು ಏನ್ ಹೊಂದಿದ್ರಿ? ಮತ್ತು ನಿರಾಶೆನ ಆಗಿಲ್ಲ. ವಿಷಯಗಳನ್ನ ಗಳಿಸಿದಿ, ವಿಷಯಗಳನ್ನ ಭೋಗಿಸಿದಿ. ಏನಾತಪ್ಪ ಅಂದ್ರೆ ಎಲ್ಲ ಗುಡ್ಡ ಕಲ್ಲು ತಂಗಾತಲ್ಲ. ಏನ್ ಮಾಡೀನಿ ಇದನ್ನ ನಾನು? ಮಾಡಬಾರ್ದಿತ್ತ. ಹಿಂದಗಡೆ ಒಂದು ಕೆಟ್ಟ ಮ್ಯಾಗ ಬುದ್ಧಿ ಬಂತು, ಕೆಟ್ಟ ಮ್ಯಾಗ ಬಲಿ ಊರಿತೆ ಅಂತ ಮೊದಲ ಹೊಳಿಬೇಕಿಲ್ಲ. ಇನ್ ಮ್ಯಾಗರ ಏನ್ ಮಾಡಿದ್ರೆ ನಾವು ಸುಖದಿಂದ ಇರ್ತೇವೆ ಅನ್ನೋದನ್ನ ವಿಚಾರ ಮಾಡ್ಬೇಕು. ಯಾವಾಗ ಮಾಡೋರು? ಇದಕ್ ಮುಗಿಲ್ರಿ. ಮತ್ತೆ ಏನ್ ಮಾಡಾಕತ್ತ? ಯಾಕ್ರಿ ಇದನ್ನ ಬಿಡುದು ಹೆಂಗ್ರಿ ಅಂತ ಮಾಡೇವಲ್ ಬಳೆದಾಟ. ಇದನ್ನ ಹ್ಯಾಂಗ್ ಬಿಡಾಕ್ ಬರ್ತೈತಿ? ಇದನ್ನ ಮುಗಿಸೋಣ್ರಿ. ಇದನ್ನ ಬಾಳೆ ಎಲ್ಲಾ ಮುಗಿದಿಂದ ಬರ್ತೇನೆ ನಾನು ಇದ್ದಾಗ. ಹೌದಿಲ್ಲ? ಒಟ್ಟು ಮಕ್ಕಳ ಮದುವೆ ಆಯ್ತ ಅಂದ್ರೆ ಒಟ್ಟು ಕೈ ಗುಟ್ಕ ಕಾಲು ಗುಟ್ಕ ಬಂದು, ಯಾಕ್ರಿ ನಾನು ಬರ್ತೇನ್ರಿ ನಾನು ಅಂತ. ನಾವು ಕಾಲು ಗುಟ್ಕ ಕೈ ಗುಟ್ಕ ಬರುವಾಗ ನೀನು ಬೋನ್ ಗುಟ್ಟ ಕುಂತ ಯಾವ ಹೊತ್ತಿನಾಗ ಬರ್ತೈತಿ? ಯಾವಾಗ ಬರೋದು ನೀನು? ಹದ್ದು ಕೋಳಿ ಪೀಳಿ ಯಾವಾಗ ಹೆಂಗ್ ನೆವ್ಕೊಂಡು ಹೋಗ್ತೈತಿ, ಹಂಗ ಮರಣ ಕೋಳಿ ಪೀಳಿ ತಗೊಂಡು ಬಿದ್ದು ತಗೊಂಡು ಎಬ್ಸ್ಕೊಂಡು ಹೋಗ್ಬಿಡ್ತೈತಿ ಯಾವ ಹೊತ್ತಿನಾಗ. ಅದಕ್ಕೆ ದೌಡ್ ಮಾಡ್ಕೋ ಕೆಲಸ. ನೀ ಹಿಂಗೆ ಹಂಗ ಇರ್ತೇನೆ ಅಂತ ನೀ ತಿಳ್ಕೊಂಡಿದ್ದಿ, ನೀ ಭಾವಿಸ್ಕೊಂಡಂಗಿಲ್ಲ. ಪೀರಿಯಡ್ ಮುಗಿತಾನ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅಷ್ಟರೊಳಗೆ ಸುಖದ ದಾರಿ ಯಾವ್ದು ನೋಡ್ಕೋ. ಈ ದಾರಿ ಬಿಡಿದನು.
ಪ್ರಾಪಂಚಿಕ ಸುಖದ ಕಾಡು ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ಹಿಡಿ ಅಂದ. ಬೇಡದಿನ ಕಾಡದ ಅಡವಿಗೆ ಮತ್ತು ಹಸ್ತದೆ. ಎಷ್ಟು ಇದನ್ನ ಹೇಳಿದ್ರು ಇದ್ರಾಗ ಇದು ಆಸಕ್ತಿ ಹುಟ್ಟೋದು ನೋಡ್ತಾರೆ. ಮತ್ತು ಬಳೆದಾಗ ಆಸಕ್ತಿನೇ ಐತಿ. ಯಾಕೆ ಬಹಳ ದಿನದಿಂದ ಮಾಡ್ಕೊಂತ ಬಂದೈತಿ, ಅದನ್ನ ಮಾಡ್ಕೊಂತ ಬಂದ್ ಅದೇ ಅದ್ರಾಗ ನಾವು ಎದ್ರು ಬಿದ್ರು ಅವ ಮಾತು ಅವ ಕತಿ ಅದೇ ಹೆಸನ. ಮತ್ತೊಂದು ಏನ್ ಮಾಡ್ಬೇಕಪ್ಪ ಮತ್ತು ಅದನ್ನ ಮಾಡ್ಬೇಕು. ಒಬ್ರಿಗೊಬ್ರು ಕೇಳ್ತಾರೆ ಏನ್ ಮಾಡ್ಬೇಕು ಇವತ್ತು, ಮತ್ತು ಅದನ್ನ ಮಾಡುವ ನಾವು ಹೊಳೆಯಲಿಲ್ಲ. ಹೌದಿಲ್ಲ, ಮತ್ತು ಅದನ್ನ ಮಾಡಕೈತಿ. ನಿನಗೇನ್ ಬೇಕಾದ್ರೆ ಸುಖ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತಿಲ್ಲ. ಆರಾಮಿದ್ದೀಯ ಅಂತ ಕೇಳ್ತಾರ. ಆರಾಮಿನ ಭಾವದಾಗ ಇದೆಯೇನ ಅನ್ಯ ಭಾವದಾಗ ಇದೀಯ? ಯಾಕ್ರಿ ನಿನ್ನ ಭಾವದಾಗ ಇದೆಯ ಅನ್ಯ ಭಾವದಾಗ ಇದೆಯ? ಎದ್ ಕೂಲೆ ಕೇಳ್ತಾರ ಆರಾಮದಿಯೇನ ಅಂತ. ಆರಾಮದಿ ಎಲ್ಲಾರು ಭೇಟಿ ಆದಾಗ ಕೇಳ್ತಾರ ಆರಾಮದಿಯೇನ? ಅದು ಪ್ರಶ್ನೆ ಯಾವ ದೃಷ್ಟಿಯಿಂದ ವಿಚಾರ ಮಾಡ್ತೀರ? ನೀನ್ ಆರಾಮಿನ ಭಾವದಾಗ ಇದೆಯಪ್ಪ, ಶರೀರ ಭಾವದಾಗ ಇದ್ದೀನಿ, ಇಲ್ಲಿ ಆರಾಮದಿ ಇದನ್ನ ಹಿಡ್ಕೊಂಡು ಇಲ್ಲಿ ಆರಾಮ, ಇದನ್ನ ಕೈ ಬಿಟ್ಟಾಗ ನಿದ್ದೆ ಇಟ್ಟಾಗ ಆರಾಮ ಉಂಡಿರ್ತ. ಆರಾಮದೇವ್ರೆ, ನೀವು ಆರಾಮದಿರಿ, ನೀವು ಆರಾಮ. ನಾವು ಆರಾಮನ ಅದೇವಿ, ನಿಜವಾಗಿನೂ ನಾವು ಆರಾಮನ ಅದೇವಿ. ಅನ್ಯದ್ದೇನು ಅಲ್ಲ. ನಾವು ಏನದೇವಿ? ಆನಂದ ಸ್ವರೂಪನ ನಾವು ಅದೇವಿ, ಆರಾಮನ ನಾವು ಅದೇವಿ. ಏನಾರ ಆಗ್ಯೇನ ಆರಾಮನ ಅದೀವಿ, ಆರಾಮನ ಅದೀವಿ. ಅದನ್ನ ನೆನಪು ಮಾಡ್ಕೊಳಕ ಮಾಡ್ಯಾರ. ಅದಿಲ್ಲ ಆರಾಮದೇವಿ, ಆರಾಮನ ಆರಾಮದೇವ್ ಅನ್ನೋದ ನಮ್ಗೆ ಗೊತ್ತಾಗೋದು. ನಾವು ಆದಾಗಿವಿ ಇದಾಗಿವಿ ಅಂತೀವಿ. ಮತ್ತೆ ನಾ ಹೆಣ್ಣದೀನಿ, ನಾ ಗಂಡದೀನಿ, ಸೌಕರ್ಯದೀನಿ, ಬಡವುದೀನಿ, ಆ ರಾಮನ ನಾವು ಅದೇವ್ ಅನ್ನೋದು ನಮ್ಗೆ ಗೊತ್ತ. ನಾವು ನಮ್ಮನ್ನ ಹೀನಂತ ಯಾಕೆ ತಿಳ್ಕೋಬೇಕು? ನಮ್ಮಂತಾವಿಂದ ಆಗ್ಬೇಕ್ರಿ. ನೀ ಅಂದ್ರೆ ಯಾರು ನೋಡ್ಕೋ ಇದ್ರಾಗ ಯಾವ್ದು ನೀನು? ಅದು ನಾನಂತ ಯಾಕೆ ತಿಳ್ಕೊಂಡೆ? ಯಾರು ಹೇಳಿದ್ ನಿನಗೆ ಅದು ನಾನಂತ ತಿಳ್ಕೊಂಡೆ? ನೀ ಏನಿದ್ದಿ ಅದನ್ನ ಬಿಟ್ಟು ಅಲ್ಲದನ್ನ ನೀನಂತ ತಿಳ್ಕೊಂಡೆ. ವಿಷಯಗಳನ್ನ ಗಳಿಸ್ಬೇಕನ್ನೋ ಭಾವ ಬಂದ ಕೂಡಲೇ ದುಃಖದ ಬೀಜ ಬಿತ್ತಿದಂಗ. ಗಳಿಸ್ಬೇಕನ್ನೋ ಭಾವ ಬಂದು ದುಃಖ ಶುರುವಾದ. ಚಿಂತಿ ಬಿಡಿಸ್ಕೊಳಕ್ ಯಾರು ತಯಾರಿದ್ರಿ ಹೇಳಿ? ಮತ್ತೆ ಚಿಂತಿ ಬಿಡಿಸವ್ರು ಯಾರು ಅದಾರ? ಮರ್ಯಾದೆ ಐತೆ ನಿಮ್ಗೆ? ಮರ್ಯಾದೆ ಇದ್ರೆ ಕಳಿಲಿಕ್ಕೆ ಬರ್ತೈತಿ. ಮರ್ಯಾದೆ ಅಂದ್ರೆ ಎದಕ್ಕಂತಾರೆ? ಹದ್ದು ಸೀಮಾ, ಇದಕ್ಕ ಮರ್ಯಾದೆ ಅಂತಾರೆ. ಅಳತಿ ಯಾಕ್ರಿ? ಮಾನ ಮರ್ಯಾದೆ ಅಂದ್ರೆ ಅಳತಿ ಬದಲು ಸೀದಾ ಹದ್ದು ಸೀಮಾಕಂತ. ಅದೇ ಇಲ್ಲಲ್ಲ ನಿನಗೆ, ಮಾನಾತೀತದಿ ನಿನಗೆ. ಅಷ್ಟು ಎಷ್ಟು ಅಂತ ನಿನಗೆ ಹೇಳಬೇಕು. ಹೌದು, ಮರ್ಯಾದೆ ಬಿಟ್ಟು ಮರ್ಯಾದೆ ಗೀಡಿ, ಆಕಾರ ಗೀಡಿ ಅಂತಿರ್ತಾರೆ. ಆಕಾರ ಇಲ್ಲುತ್ತೆ, ದಿಕ್ಕೇಡಿ ದಿಕ್ಕಿಲ್ಲುತ್ತೆ. ಅದಲ್ಲ, ಅವೆಲ್ಲ ನಮ್ಮ ಇರುವನ್ನ ಲಕ್ಷಿಸ್ತೀವಿ. ಅಧ್ಯಾತ್ಮ ನಮ್ಮ ಮಾತು ಇದರಲ್ಲಿ ಹಾಸ ಹೊಕ್ಕಾಗಿದೆ. ಪ್ರತಿಯೊಂದು ಅರ್ಥಗಳು ನಾವು ಮಾತಾಡುವಂಥವು ಅದನ್ನ ಲಕ್ಷಿಸಿನ ಅದಾವು. ಸಿದ್ದೇಶ್ವರ ಸ್ವಾಮಿಗಳು ಅಷ್ಟೇ ಯಾಕೆ ಮೊದಲ ಹೇಳ್ಯಾರ ಅವ್ರು. ಯಾಕ್ರಿ? ಅವ್ರಿಗಿಂತ ಮೊದಲೇ ಐತದ. ಯಾಕ್ರಿ? ಎಲ್ಲರಲ್ಲಿ ಅದು ಐತಿ.
ಅವ್ರು ಹೇಳಿದ ಮ್ಯಾಗ ಬಂದಿಲ್ಲ ಗೊತ್ತಾಗಿ ಮೊದ್ಲೇ ಗೊತ್ತೈತಿಲ್ಲ. ಹೌದು ಬದುಕೈತಿ ಅದನ್ನ ತಿಳ್ಕೊಬೇಕಲ್ಲ. ಬದುಕು ಸಂಬಂಧ ಹೇಗೆ ಎದ್ರ ಸಂಬಂಧ ನಾವು ಬದುಕಾಕತ್ತೀವಿ? ಹಾ ತಪ್ಪು ತಿಳುವಳಿಕೆ ಒಳಗೆ ಹಿಡ್ಕೊಂಡ್ರೆ ಆ ಬದುಕು ಅದೇನು ಅಧ್ಯಾತ್ಮ ಆಕತಿ? ತಪ್ಪು ತಿಳುವಳಿಕೆ ಬದುಕು, ಸರಿಯಾದ ತಿಳುವಳಿಕೆ ಒಳಗಿನ ಬದುಕು ಅಧ್ಯಾತ್ಮ ಆಕತಿ. ತಪ್ಪು ತಿಳುವಳಿಕೆ ಒಳಗೆ ಬದುಕಂದ್ರೆ ನಾವು ಇದನ್ನ ಮಾಡೋದು, ದುಡಿದು ತಿನ್ನೋದು, ಇದು ಇಂದ್ರಿಯ ಸಂಪರ್ಕ ಮಾಡೋದು, ಇದು ಬದುಕಂತ ತಿಳ್ಕೊಂಡಿರ್ತೀವಿ. ಇದು ಬದುಕಣ ಇದು. ನಮ್ಮ ಜನಜೀವನದ ಮಾತು ಏನದಾವಲ್ಲ ಅವು ಆಧ್ಯಾತ್ಮಿಕ, ಇವು ಹಾಸು ಹುಕ್ಕಾಗೈತಿ. ಅಧ್ಯಾತ್ಮದ ವಿಷಯ ಎಲ್ಲ ಏನ್ ಬದುಕೇನು ಅಧ್ಯಾತ್ಮ ಆಕೈತ್ರಿ? ಎಲ್ಲಿ ನಮ್ ಬದುಕು ಹೆಂಗೈತಿ? ಅಧ್ಯಾತ್ಮದಾಗ ಐತಿ ಬದುಕು. ಎಲ್ಲ ವಿಷಯ ಸಂಪರ್ಕದಾಗ ಐತಿ ಬದುಕಿದು, ಬದುಕ ಅದಕ್ಕೆ ವಿಷಯ ಸಂಪರ್ಕದಾಗ ಬದುಕ್ತೈತಿ. ಯಾರ ಹೇಳ್ಯಾರಂತೂ ಗಸಕಿನ ನಂಬಾರ್ದ್ರಿ. ನಮ್ಗೆ ಅದ್ರ ಬಗ್ಗೆ ನಮ್ಮ ಸ್ವಂತ ಇದನ್ನ ಕಳ್ಕೊಬಾರ್ದು. ನಮ್ಮ ಸ್ವಾತಂತ್ರ್ಯವನ್ನ ನಾವು ಕಳ್ಕೊಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಹೇಳ್ಯಾನಂತ ಅವನು ಬೆನ್ನ ಹತ್ತಕು, ಅದು ಎಷ್ಟರ ಮಟ್ಟಿಗೆ ಅದು ಕರೆಯದೆ ನಿನ್ನಲ್ಲಿ ಐತಿ ಅದು ಅದಿಲ್ಲ, ಅದನ್ನ ಹೊರಗೆ ಹೆಚ್ಚಿ ನೋಡು. ನಿನ್ನ ಹೊರಗೆ ಅದು ಬರೋಬ್ಬರಿ ಅದ ಇಲ್ಲ ಅಂತ ಹೋಗಿ ಯಾವ ಸುಡುಗಾಡ ಏನು ಅದಿಲ್ಲ. ಸ್ವಂತ ನಮಗೆ ಸ್ವಂತ ಪ್ರಜ್ಞೆ ಬೇಕಾಗ್ತೈತಿ ನೋಡಿ. ಎಂಥ ಬದುಕಿಗೆ ಅಂತಾರ ಅಧ್ಯಾತ್ಮ ಅಂತ ಹೇಗ್ರಿ? ವಿಷಯ ಲಂಪಟದ ಬದುಕು ಅದ್ರಾಗೈತಿ ನಮ್ಗೆ ಅಧ್ಯಾತ್ಮ ಯಾಕ್ರಿ? ಅದು ತಪ್ಪು ತಿಳುವಳಿಕೆ ಐತಿ ವಿಷಯ ಲಂಪಟದ ಬದುಕು. ಇದ್ರ ಕಡೆ ಲಕ್ಷ, ಈ ಬದುಕಿನ ಕಡೆ ಲಕ್ಷ ಕೊಟ್ರೆ ಏನ್ ನೆನಪು ಬರ್ತದೆ? ನಮ್ಗೆ ಬೇಕಾದದ್ದು ನೆನಪಿ ಬರ್ತದೆ, ಇದ್ದಿದ್ದು ಸಮಾಧಾನ ಎಲ್ಲ ಶಾಂತಿ ಕೆಡಿಸ್ಕೊಂಡು. ಶರೀರ ನೋಡಿ ಹೇಳ್ಬೇಡ್ರಿ, ನಿಮ್ಮನ್ನ ನೋಡಿ ಹೇಳ್ರಿ. ಚಿಂತೆ ಕಡಿಬೇಕಾತಂದ್ರೆ ಶರೀರ ಭಾವ ಇಟ್ಕೊಂಡು ಕೆಲಸ ಆಗೋದು ನೋಡಿ. ಬರೀ ಶರೀರ ಪಾಲನಾ ಪೋಷಣೆ ಮಾಡೋದ್ರೊಳಗೆ ವೇಳೆ ಕಳೆದ್ರೆ ಇದರಿಂದ ಕೆಲಸ ತಗೋದು ಯಾವಾಗ? ಯಾಕ್ರಿ ಮೇಲ್ಬಾಣಿಕೆ ಮಾಡ್ಕೊಂತ ಬರೀ ಶರೀರ ದೇವಸ್ಥಾನ ಹಾಕಿ ಇದನ್ನ ಮಾಡೋದು, ಇದರಿಂದ ಲಾಭ ತಗೊಳ್ಳೋದು ಯಾವಾಗ? ನಾವಂತ ಶರೀರ ನಾವಂತ ತಿಳ್ಕೊಂಡೇವು. ಇನ್ನು ಅದೇನು ಬಂದು ಹೇಳಿಲ್ಲ ನಾನ ನೀನು ಅಂತ ತಿಳ್ಕೊ ಅಂತ. ಇಲ್ಲ ತಿಳ್ಕೊಂಡಿರಿ, ಯಾರು ಹೇಳಿದ್ರು ನಿನಗೆ ಶರೀರ ನಾನಂತ ತಿಳ್ಕೊ ಅಂತ? ಈಗ ನೀನೇ ಅದು ಹೌದಲ್ಲ ವಿಚಾರ ಮಾಡಿದ ಕೈ ಬಿಡು. ಜಡವನ್ನ ತಾನಂತ ತಿಳ್ಕೊಂಡ ಸರಿವರಿಕೆ ಮಾಡ್ಕೊಂಡಂಗೆ ಪರೊಂದು ಸರಿವರಿಕೆ ಆಗೇ ಇಲ್ಲ. ನೀ ಎಷ್ಟು ಜನ್ಮ ಈ ಶರೀರ ನಾನಂತ ತಿಳ್ಕೊಂಡು ಶರೀರ ಆಗಕ್ಕೆ ಸಾಧ್ಯನೇ ಇಲ್ಲ. ನೀ ಬೇರೆನೇ ಅದಿ. ನಿನಗೆ ಇದಕ್ಕೆ ಇದಾಗುದು ಸರಿವರಿಕೆ ಆಗೋದನ್ನ ಇಲ್ಲ. ನನ್ನೊಡನೆ ಸಮರಸ ಇಲ್ಲೇ ಇಲ್ಲ. ನೀ ಬೇರೆನೆ ಅನ್ಯವೆನಗೆ, ನೀನು ಅನ್ಯವೆನಗೆ ಅಂದರಿಲ್ಲ. ನನ್ನೊಡನೆ ಸಮರಸವನ್ನು ಬೇಡಲ್ಲ ತನುವೇ ನೀನು ಅನ್ಯವೆನಗೆ, ನೀನು ಬೇರೆ ನಾನ ಬೇರೆ. ನಿದ್ರೆ ಮಾಡಿದೆ ತಲೆ ಕೆಟ್ಟೆ ಅಂತ ಹೇಳಿ ಹುಚ್ಚರ ಆಸ್ಪತ್ರೆಗೆ ಹೋಗಿ ಹಾಕ್ತಿರು, ಏನು ಎಚ್ಚರಿಕೆ ಒಳಗೆ ಬಾಳೆ ಬದುಕು ಮಾಡಿ ತಲೆ ಕೆಟ್ಟೆ ಅಂತ ಹೇಳಿ ಹುಚ್ಚರ ಆಸ್ಪತ್ರೆಗೆ ಹಾಕ್ತಿರು? ಹುಚ್ಚ ಅದ್ರ ಸಂಬಂಧ ಹಿಡಿದೈತಿ, ಬಾಳೆ ಬದುಕಿನ ಸಂಬಂಧ ಇರೋದಿಲ್ಲ. ಹುಚ್ಚ ಹಿಡಿದು ತಲೆ ಕೆಟ್ಟ ಹುಚ್ಚರ ಆಸ್ಪತ್ರೆ ಸೇರೋದು. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನಿದ್ದೆ ಗುಳಿಗೆ ಕೊಡ್ತಾರೆ. ಅದ್ರ ಮತ್ತೆ ಇದೆಲ್ಲ ಮರೆತಾಗ ಮತ್ತೆ ಲೆಕ್ಕಕ್ಕೆ ಕೊಡ್ತಾರೆ. ಇದು ನೆನಪೆಲ್ಲ ಹೋದಾಗ ಮನಸ್ಸು ಸುಧಾರಿಸ್ ಮಕ್ಕಳಿದೆ.
ಕೆಟ್ಟ ಹೋಗಿರ್ತಾವ ಎಲ್ಲ ನರನಾಡಿ ಅಷ್ಟು ಅದಿಲ್ಲ. ಎಚ್ಚರಿಕೆ ಅವಸ್ಥದಿಂದ ಸುಖ ಹೊಂದಬೇಕಂತಿದ್ರೆ ಬೆಂಡ್ ಹಚ್ಚಿಬಿಟ್ಟಿವಿ ನಾವು. ಯಾವ ಅವಸ್ಥಾ ನಮಗೆ ಚಿಂತೆ ಅಸ್ತದ ಆ ಅವಸ್ಥಾಗೆ ಯಾಕೆ ಎಷ್ಟು ಬೆಲೆ ಕೊಡಬೇಕು? ಈ ಜಾಗೃತ ವ್ಯವಹಾರ ಎಲ್ಲ ನಮ್ಮ ಚಿಂತೆ ಹಸ್ತದಿಂದ ಇದರಿಂದ ಉಪರಮ ಆಗಬೇಕು ಆಗಬಾರದು. ಇದರಿಂದ ನಾವು ಉಪರಮ ಆಗ್ಬೇಕಾದ್ರೆ ಕಾಮಾದಿಗಳನ್ನು ಕೈ ಬಿಡಬೇಕಾಗ್ತದೆ, ಬೈಕೆಗಳನ್ನೆಲ್ಲ ಕೈ ಬಿಡಬೇಕಾಗತ್ತಿಲ್ಲ. ಇದರ ಅಪೇಕ್ಷೆಯನ್ನೆಲ್ಲ ಕೈ ಬಿಡಬೇಕು, ಬಾಳೆದ ಆಸಕ್ತಿಯನ್ನು ಕೈ ಬಿಡಬೇಕು. ಬಾಳೆದಾಗಿನ ಆಸಕ್ತಿ ಕೈ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ? ಇದ್ರಾಗ ಆಸಕ್ತಿ ಇಟ್ಕೊಂಡವ್ರು ಯಾರು ಸುಖಿಗಳಾಗ್ಯಾರ? ಧನ ಕನಕಾದಿಗಳ ಮುಖಾಂತರ ಸುಖ ಹೊಂದ್ಯಾರ, ಯಾರು ಹೊಂದ್ಯಾರ? ಆಸನ ಹಾಕೋದಂದ್ರೆ ಶರೀರ ಮಡ್ಸೋದು, ಕೈಕಾಲು ಮಡ್ಸೋದು, ಮಡ್ಸ್ಕೊಂಡು ಕೊಡುವುದಲ್ಲ. ನೀನು ಬೇಕಾದಂಗೆ ಕೊಡ್ಬೋದು. ನೀನು ಅಂತಃಕರಣ ಚೈತನ್ಯ ತನ್ನ ನಿಜವಾದ ಇರುವಿನಲ್ಲಿ ಕೂಡುವುದಕ್ಕೆ ಆಸನ ಅಂತಾರ. ಅಂತಃಕರಣ ಚೈತನ್ಯ ಏನದ, ನೀನು ತನ್ನ ನಿಜವಾದ ಇರುವಿನಲ್ಲಿ ನಿಲ್ಲಬೇಕು ಮನಸ್ಸು, ಅದಕ್ಕೆ ಆಸನ ಅಂತಾರ. ಸ್ಥಿರಂ ಸುಖಾಸನಂ ಅಂತ. ಮನಸ್ಸು ಸುಖದ ಭಾವದಾಗ ನಿಲ್ಲುತ್ತ ಸುಖಾಸನ ಅಂತಾರ. ಪಾರಮಾರ್ಥಿಕ ಅರ್ಥ. ಬರೀ ಕೈಕಾಲು ಮುಡ್ಸೋದು ಯಾಕ್ರಿ ಮಾಡೋದು ಆಸನ ಅಲ್ಲ. ಡಾಂಬ್ರೆ ಎಲ್ಲ ಆಸನ ಹಾಕ್ತಿರ್ತಾರಲ್ಲ, ಕಪ್ಪಿ ಎಲ್ಲ ಕಪ್ಪಿ ಒಂದು ಆಸನ ಮ್ಯಾಗ ಇರ್ತದೆ ಸತತ. ಯಾಕ್ರಿ ಅದಕ್ಕೂ ಆಗ್ಬೇಕಾಗಿತ್ತು. ಬರೀ ಅದ ಅಂತ ತಿಳ್ಕೊಂಡು ನೀವು ಆಸನ ಹಾಕೋದು. ಮನಸ್ಸು ಸುಖದಲ್ಲಿ ನಿಲ್ಬೇಕು, ಅದಕ್ಕೆ ಸುಖಾಸನ ಅಂತಾರೆ. ಈಗ ನಮ್ಮ ಸ್ವರ್ಗ ನಾವು ಕಳ್ಕೊಂಡಂಗಾಗೈತಿ. ಹೊರಗೆ ಎಲ್ಲಿಲ್ಲ ಅದು ಸ್ವರ್ಗ, ದುಃಖರಹಿತವಾದಂತ ಸ್ಥಿತಿ ನಿನ್ನೊಳಗದ. ನೀನ ಕಳ್ಕೊಂಡಂಗ ಮಾಡ್ಕೊಂಡು ಕಲ್ಪಿಸ್ಕೊಂಡು ಏನೇನು ಕಲ್ಪಿಸ್ಕೊಂಡು ನೀನು ಸಮಾಧಾನ ನೀನು ಕಳ್ಕೊಂಡಂಗ ಮಾಡಿ ಕಳ್ಕೊಂಡಿಲ್ಲ. ನಿಜವಾಗಿ ಅದನ್ನ ಕಳ್ಕೊಂಡಿದ್ರೆ ಅದನ್ನ ಸಿಗತ್ತಿದ್ದಿಲ್ಲ ನಿನಗೆ. ಐತಿ ಅದು ನಿಜವಾಗಿ ಕಳ್ಕೊಂಡಿಲ್ಲ, ಮರ್ತಿ ಅದನ್ನ. ಸುಳ್ಳ ನನ್ನ ಕಳೆದಂತ ಗಾಬ ಮಲ್ಕೊಂಡಾಗ ಹಿಂದೆ ಬಿದ್ದೈತಿ ಸರ ಕೊಳ್ಳಾಗಿಂದ ಎದ್ದು ನನಗೆ ಹುಗೈತಿ ಅಂತೇಳಿ ಎಲ್ಲ ಗಾಬಾಗಿ ಹುಡುಕ್ಯಾಡಿ ಎಲ್ಲ. ಯಾಕೆ ಇನ್ನ ಹುಡುಕ್ಯಾಟ ನಡೆದೈತಿ ನನ್ನ ಸರನ ಸಿಗುವ. ಅದನ್ನು ನೋಡಿದವರು ಎಲ್ಲಿ ಹೋಗಿಲ್ವಾ ಅಂತ ಹೇಳಿದ ಕೂಲೆ ಹಾ ಎಲ್ಲಿದ್ವಾ ಧೈರ್ಯ ಬಂತ. ಪರೋಕ್ಷ ಜ್ಞಾನ. ನಾವು ಎಲ್ಲಿ ಹೋಗಿಲ್ಲ ಅಂತ ಮಹಾತ್ಮರು ಎಚ್ಚರ ಮಾಡಾಕತ್ತಾರ. ಅವಾಗ ನಮಗಟ್ಟು ಸಮಾಧಾನ ಅನಿಸ್ತತಿ. ಅಲ್ಲಿ ಮಠ ಇನ್ನ ಹಳಹಳಿ ಐತತಿ. ಹಂಗಾರೆ ಎಲ್ಲಿ ಐತಿ ಅದು, ಎಲ್ಲಿ ಐತಿ ಹೇಳುವ. ಎಷ್ಟು ದೈನಾಸ್ ಬಿಟ್ಟು ಕೇಳು. ಏನು ಗಾಬಾಗ ಒಳ್ಳ ತಂಗಿ ಐತಿ ಸರ ನೋಡಿದಾರ ಹೇಳ್ತಾರ. ಎಲ್ಲಿ ಐತಿ ಅವ, ಇಲ್ಲೇ ಐತಿ ನೋಡಂತ. ಅವ ತಾ ಮುಟ್ಟಿ ನೋಡ್ಕೊಂಡಾಗ ಹೌದಲ್ಲ ಅಂತ ಅಪರೋಕ್ಷ ಜ್ಞಾನ. ಹಂಗಾರೆ ನಾನಾ ಅನುಭವ ತಗೊಂಡು ನೋಡ್ಕೊಂಡಿವಂದ್ರೆ ಅವ್ರು ಹೇಳಿದ ಮಾತು ನಾವ್ ಯಾರಿದ್ದೇವೆ ಅನ್ನೋದನ್ನ ನಮಗೆ ಗೊತ್ತಾದ್ಮ್ಯಾಗ ಅಲ್ಲಿ ಇದೇನು ಹುಚ್ಚಾಟಿದು ಸುಳ್ಳ ಗಾಬಾದ ಇಲ್ಲೇ ಐತಿ, ಎಲ್ಲಿ ಹೋಗಿ ಅಲ್ಲ. ನಾ ಹುಡುಕುವಾಗೂ ಇಲ್ಲೇ ಐತಿ ಅದು. ನಾ ಅದೇನಿ ಅನ್ನೋದು ನಿನಗೆ ಹೊಳಿತೈತೆ. ನೆನಪಿಗೆ ತಂದು ಕೊಡ್ತಾವ ಶಾಸ್ತ್ರಗಳು. ನೆನಪಿಗೆ ತಂದು ಕೊಟ್ಟದ್ದನ್ನ ನಿನಗೆ ನೆನಪಿಗೆ ತಂದು ಕೊಟ್ಟಾಗ ಸಮಾಧಾನ ಅನಿಸ್ತತಿ. ಸ್ವತಃ ನೀ ಅನುಭವಕ್ಕೆ ತಗೊಂಡಾಗ ನಿನಗೆ ಪೂರ್ಣ ಸಮಾಧಾನ. ಅದು ಅಪರೋಕ್ಷ ಜ್ಞಾನ. ಇಲ್ಲೇ ಹೋಗಿಲ್ಲ ಅದು. ನೀನು ಇದ್ದಕ್ಕಿರುವ ಏನು ಆಗಿಲ್ಲ. ನಿಂತು ನೋಡ್ಕೊಳಕ್ ಪುರ್ಸೊತ್ತ ಅದು ನಮ್ಮಲ್ಲಿ ಇದ್ದದ್ದು ನಮಗ್ ನೋಡ್ಕೊಳಕ್ ಪುರ್ಸೊತ್ತ. ಸುಳ್ಳು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ನಂಗೆ ಬೆಂಡ್ ಹತ್ತಿ ಸುಳ್ಳದೇನೈತಿ ಕೆಲಸ ಇಲ್ಲದಲ್ಲಿ ಹುಡುಕಿ. ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ಕೇಳೋದಿಲ್ಲ, ನಂಬಿಗಿಲ್ಲ. ಯಾಕ್ರಿ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇತ್ತು. ಅವ್ರು ಹೇಳಿದ ಪ್ರಕಾರ ಹೌದಪ್ಪ ಇದು ಅಲ್ಲ ಅದು ಹೊಳದ್ರೆ ಯಾಕ್ರಿ ಇದು ಹುಚ್ಚ ಬಿಡ್ತದ. ನಿನ್ನ
ಸುದ್ದಿ ಸೂರು ಆಗೋದು ಬೇಡ, ನಿದ್ದಿ ಸೂರು ಆಗೋದು ಇರಾಕಲಿ. ಯಾಕ್ರಿ ಬರೀ ಹೇಳುದು ಕೇಳುದು ಅದ್ರ ಅನುಭವ ತಗೊಂಡಿರಾಕಲಿ ಅಂದ್ರೆ ಲಾಭ. ನಿದ್ದೆ ಬಂದ್ರೆ ಏನು ಕೆಟ್ಟಲ್ರಿ, ಬಾಳೆ ನೆನಪು ಬರ್ಬಾರ್ದು. ನಿದ್ದೆ ಬಂದ್ ಮತ್ತೆ ನಿದ್ದೆ ಮಾಡಕ್ಕೆ ಇದು ಭಾವ ಬರ್ಬಾರ್ದು ನೋಡಿ. ಇದನ್ನ ನೆನಪು ಬರ್ದಂಗ್ ಮಾಡ್ಕೊ, ಎಂದೆಂದೆಂದೆಂದು ಇದರ ಬಾಳೆದ ನೆನಪು ಬರ್ದಂಗ್ ಮಾಡ್ಕೊ. ಮತ್ತೆ ಯಾಕೆ ಬಂತಿದು ಈ ಭಾವ ಅಂತ ಹೊಟ್ಟಿ ಬೇಡ ಹತ್ತು. ಈ ಬರ್ದಂಗ ಈ ಭಾವ ಬರ್ದಂಗ ಎಂದ ಮಾಡ್ಕೊಂಡೇನಪ್ಪ ಅಂತ ಹೊಟ್ಟಿ ಬೇಡ. ಮತ್ತು ದುಃಖ ಒಂದಕ್ಕೆ ಯಾಕೆ ಬಂತಿದ್ದು ಭಾವ, ದುಃಖದ ಬಾಳೆದ ನೆನಪು. ಬಾಳೆದ ಕೈ ಬಿಟ್ಟು ನೆನಪು ಕೈ ಬಿಟ್ಟು ನಿದ್ದೆ ಮಾಡಕರ ಕಲೀರಿ. ಜನ್ಮ ಜನ್ಮಾಂತರ ಬಾಳೆ ಮಾಡ್ಕೊಂತ ಬಂದಿರಿ, ಇದೊಂದು ಜನ್ಮದಾಗ ಬಾಳೆದ ನೆನಪು ಮರ್ತಿರಕ್ ಕಲೀರಿ. ಬಾಳೆ ಕೆಡ್ತೈತಿ, ಬಾಳೆ ನೆನಪು ಮಾಡೋದು ಬಿಟ್ರಿ. ಯಾಕ್ರಿ ನೀ ನೆನಪು ಮಾಡಿದ್ರೆ ಬಾಳೆ ಸೂತಕೈತಿ. ನೆನಪು ಮಾಡೋದು ಬಿಡೋದು ಸೂತಾಗೋದು, ಹಾರಿಗಿಡೋದು ಹೋಗೋದು. ನಮಗ್ ಬೇಕಾದದ್ದು ಏನೈತಿ ಅದನ್ನ ನಾವು ಹೊಂದು ಕೆಲಸ. ಯಾಕ್ರಿ ಬಾಳೆ ತಿದ್ದಾಕೊಂಡ ಈ ನೆನಪು ಮಾಡಿ ಹಂಗಾತಿ ಏನಾಯ್ತು, ಬಟ್ ಬೇನ್ ಹಚ್ಕೊಂತ ನಾನು ಬಾಳೆ ಏನಾಯ್ತು, ಹಿಂಗಾತಲ್ಲ ನಾನು ಬಾಳೆ ಹಿಂಗಾಗಬಾರ್ದಾಗಿತ್ತು, ಏನಾಯ್ತು, ಯಾರ ಶಾಪ ಆತು, ಏನು ನಾನು ಬಾಳೆ ಕೇಳ್ತಲ್ಲ. ಏನ್ ಬಿಟ್ಟು ಬೇಡ ನೀ ಮಾಡಿದ್ದನ ಅದು ಯಾ ನಮೂನಿ ಕರ್ಮ ಮಾಡಿರ್ತಿ, ಆ ನಮೂನಿ ಕಾಣಿಸ್ಬೀಳ್ತಾವ. ಹೌದಿಲ್ಲ? ಯಾಕೆ ಬಿದ್ದಂಗೆ ಅನುಭವಿಸ್ತಿಲ್ಲ, ಯಾವುದು ನಿನಗೆ ಅದು ಉಳಿದಿಲ್ಲ, ಬೇಕಾದದ್ದು ಅದರಿಂದ ಸಿಗುದಿಲ್ಲ. ಬೆನ್ನ ಹತ್ತಕ್ಕೆ ಹೋಗ್ಬೇಡ. ತೂರ್ ಎಡಬಹುದು ಅದು ಬಾಳೆ, ತೂರ್ ಎಡಗು ಬಾಳೆ ನಿನಗೇನ್ ಕೊಡ್ತೈತಿ? ನಡವರ್ಕ್ ಬಂದಿಲ್ಲ ಬಾಳೆ ಮೊದಲಿತ್ತಾನ ಇದು ಇತ್ತಾನೆ ಬಾಳೆ ಎಲ್ಲಿತ್ತು? ಅನಾದಿ ಎಷ್ಟು ಅದಾವು ಎಷ್ಟು? ಅನಾದಿ ಅಂದ್ರೆ ಯಾವಾಗಲೂ ಇದ್ದ ವಸ್ತು, ಏನ್ ಸತ್ಯವಾದ ವಸ್ತು. ಸತ್ಯ ಎಷ್ಟು ಅದಾವ? ಅನೇಕ ಅದಾವ, ಒಂದೈತಿ. ಒಂದೈತಿ. ಈ ಮಾಯಾ ಅನಾದಿ ಹೌದನ? ಇದು ತೋರಿಕೆ ಯಾವಾಗಲೂ ಇದ್ದದ್ದನ? ಇದು ಮಧ್ಯಂತರದಲ್ಲಿ ತೋರಿದ ಇದು ಹೆಂಗ ಅನಾದಿ ಆಗ್ತದೆ? ಆದಿ ಎಂತೆ ಉಳಿದದು? ನೀವೆಲ್ಲ ಶಕ್ತಿ ಮಾಯಾ ಅಂತೀರಲ್ಲ, ಅದೆಲ್ಲ ತೋರಿಕೆ. ಅದಕ್ಕೆ ಇರುವಿಕಿಲ್ಲ. ಶಕ್ತಿ ಇರುವಿನ ಕೂಡ ಸರಿಬೇರಿಕೆ ಆಗಿಲ್ಲ. ಅದು ಸರಿಬೇರಿಕೆ ಆಗಿದ್ರೆ ಇರುನು ವಿಕಾರ ಹೊಂದಬೇಕಾಗಿತ್ತು. ಅದು ವಿಕಾರ ಮಾಡಿಲ್ಲ. ಇದು ಇದಕ್ಕಿದ್ದಂಗೆ ಇದೇ ಐತೆ. ಹೆಚ್ಚಿಗೆ ಆನಂದ ಅಂತಿರೋ ಏನ್ ಹೀಚ್ ಅಂತಿರೋ, ಗಂಡಗೆ ಆನಂದ ಅಂತಿರೋ ಏನ್ ಗಂಡ ಅಂತಿರೋ. ಆನಂದಕ್ಕೆ ಆನಂದ ಅನ್ನಕ್ಕೆ ಬರ್ತೈತಿ ಬಿಡ್ತು. ಜಗತ್ತಿನ ವಸ್ತುಗಳಿಗೆ ಯಾವ ಆನಂದ ಅಲ್ಲ. ಆನಂದ ಅಲ್ಲ ಅಂತ ಅವಕ್ಕೆ ಬೇರೆ ಬೇರೆ ಹೆಸರಿಟ್ಟು. ಜಗತ್ತಿನ ವಸ್ತುಗಳಿಗೆ ಸುಖ ಆನಂದ ಅಂತ ಎದಕ್ಕೆಲ್ಲ ಅಂದ? ಸುಖ ನೀನ ಐತಿ. ಆನಂದ ಸ್ವರೂಪನ ನಾನು ಒಂದರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಲ್ಲ. ಮಾನವ ವಿವೇಕವನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಎಲ್ಲ ವ್ಯರ್ಥ. ಅವಾಗ ಮನುಷ್ಯ ಅಂತಾರ ವಿಚಾರ ಉದಯ, ವಿವೇಕ ಉದಯ. ಮನುಷ್ಯ ವಿವೇಕ ಇರ್ಲಿಲ್ಲ ಅಂದ್ರೆ ಏನು ಉದಯ? ಇದು ಎರಡು ಕಾಲಿನ ಪಶುನ ದ್ವಿಪಾದ ಪಶುವಹ ಮನುಷ್ಯ ರೂಪೇನ್ ಪ್ರಕಾಶ್ಚರಂತಿ. ಎರಡು ಕಾಲಿನ ಪಶು ಮನುಷ್ಯ ಅಂತಾರ. ಯಾಕ್ರಿ ಯಾವ್ದು ಹಿತ, ಯಾವ್ದು ಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ಅಂತ ವಿಚಾರ ಯಾರಲ್ಲಿ ಜಾಗೃತಿ ಇರ್ತೈತಿ ಯಾವ ಮನುಷ್ಯ ಅಂತ. ಏನ್ ಈ ಶರೀರ ಹೊಂದಿ ಅಂತಿರಲ್ಲ, ಈ ಶರೀರ ಹೊಂದಿರ ಆನಂದ ಹೊಂದಿದಂಗತ್ತ ನಿನಗೆ. ಜಗತ್ತಿನ ಯಾವ ವಸ್ತುಗಳನ್ನು ಹೊಂದಿರ ನಿನಗೆ ಹಿತ ಅದ ಹೇಳಿ? ಯಾವ ಹಿತ ಇಲ್ಲ. ಯೌವನ ಕಾಲಕ್ಕೆ ಆನಂದ ಹೊಂದಿರ ಅದನ್ನ ಮುಪ್ಪಿನ ಕಾಲಕ್ಕೆ ಅನುಭವ ಮಾಡ್ಕೊಂಡು ಇರಾಕ್ ಬರ್ತೈತಿ. ಇದ್ರ ಅನುಭವ ವಯಸ್ಸಿಗೆ ಇದ್ದಾಗ ತಗೋ. ಇದನ್ನ ವಯಸ್ಸು ಹೋದ ಮ್ಯಾಗ ಬರೋದು ಕಠಿಣ.
ಸಾಧಿಸಕ್ಕಾಗೋದಿಲ್ಲ ನಿನಗೆ. ಏನ್ ಅವಾಗ ಚಿಂತಿ ವ್ಯಸನ ಶರೀರ ಎಲ್ಲ ಶಕ್ತ ಅವು ಕಾಡಾಕ್ ಶುರು ಮಾಡ್ತಾವ, ಭಾಳ ಸಲ ಕುಂದ್ರಾಕ್ ಆಗುದಿಲ್ಲ. ಅದಿಲ್ಲ ವೇದನ ಶುರು ಆಗ್ತಾವ, ಅಡಿಬ್ಯಾಣಿಕ ಚಾಲು ಆಕ್ಕಾವ ಒಟ್ಟಾಗಿಂದ ವಯಸ್ಸಾದ್ಮೇಲೆ. ಅಡಿಬ್ಯಾಣಿಕ್ ಕೂಡಿದ್ವು ಅಂದ್ರೆ ಎಲ್ಲಿ ಈ ಚಿಂತನೆ ಮಾಡಕ್ಕೆ ಇಲ್ಲಿ ಪುರ್ಸೊತ್ತು. ಅದ್ರದ್ದ ನೆನಪಾಕತಿ ಒಳ್ಳೇದು. ನಿನ್ನ ನೀ ಬಿಟ್ಟು ಹೋಕ್ಕಿವ, ಏನು ಶರೀರ ಬಿಟ್ಟು ಹೋಕ್ಕಿವ? ನಮ್ಮನ್ನು ಬಿಟ್ಟು ಶರೀರನ ಹೋಗೈತಿ, ನಾವ್ ಎಲ್ಲಿ ಹೋಗಾರಲ್ಲ. ಅದು ಬಂದೈತಿ, ಅದು ಹೋಗೈತಿ. ಬರುದು ಹೋಗುದು ನಾವಲ್ಲ, ಯಾವಾಗಲೂ ಇರು ನಾವು. ಗುಣಾಕಾರ ಭಾಗಾಕಾರ ಮಾಡಿ ಆನಂದ ತೆಗಿತೇನೆ ಮತ್ತೆ ಲೆಕ್ಕ ಹಾಕಿ. ಯಾಕ್ರಿ? ಇಂದ್ರಿಯ ಸಂಯಮ ಮಾಡಕ್ ಬಂದಾಗ ಇನ್ನು ಆಡಳಿತ ಸಾಗಿಸ್ಲಿಕ್ಕೆ ಬರ್ತದೆ ನಿನಗೆ. ಇಂದ್ರಿಯ ಸಂಯಮ ಆಗ್ಬೇಕಾದ್ರೆ ಜ್ಞಾನವನ್ನು ಹೊಂದಬೇಕು. ಈಗ ರಾಮನ ಆಡಳಿತ ನಡೆದದ್ದು ಏನು ಕಾಮನ ಆಡಳಿತ ನಡೆದದ್ದು? ಇಂದ್ರಿಯ ಸಂಯಮ ಮಾಡಿದಾಗ ರಾಮನ ಆಡಳಿತ, ಅದ್ರಲ್ಲಿ ಇಂದ್ರಿಯ ಸಂಯಮ ಇರ್ಲಿಲ್ಲ ಅಂದ್ರೆ ಕಾಮನ ಆಡಳಿತ. ವಶಿಷ್ಠಾದಿ ಋಷಿಗಳಂತವ್ರ ಕೈಯೊಳಗೆ ಆಡಳಿತ ಇದ್ದಿದ್ರೆ ಹೆಂಗಾಕಿತ್ತು? ಋಷಿಗಳಂತವ್ರ ಕೈಯಾಗಿದ್ರೆ ಹೆಂಗಾಕೈತಿ? ರಾಜ್ಯವೆಂಬ ಶಿಖರವನ್ನು ನಾವು ನಡೆಸಬೇಕಂದ್ರೆ ಬಲ್ಲವರು ಅಂದ್ರೆ ಅದು ಆತ್ಮಜ್ಞೆ. ಅವನ ಕೈಯಾಗ ರಾಜ್ಯ ಸಿಕ್ಕರೆ ಯಾಕ್ರಿ? ಅದು ರಾಮರಾಜ್ಯ. ರಾಮನಂತೆ ಸಮಾಧಿ ಹೊಂದಿ ಯಾಕ್ರಿ ತಾನಾಗಿ ಬಂದು ನಾವು ರಾಜ್ಯ ಕಾರ್ಯಭಾರ ಅವಾಗ ರಾಮರಾಜ್ಯ. ಋಷಿಗಳಂತವ್ರ ಕೈಯಾಗ ರಾಜ್ಯ ಯಾಕ್ರಿ ಅಧಿಕಾರ ಸಿಕ್ಕರೆ ಕಾಗಿ ಕೈಯಾಗ ಕಚೇರಿ ಕೊಟ್ಟಂಗೈತಿ. ಅದು ಕಂಡವ್ರ ನಾವು ಪ್ರಜಾಪ್ರಭುತ್ವ, ಯಾರು ಬೇಕಾದವರು ಪ್ರಜೆಗಳು. ಅರ್ಹತೆ ಇಲ್ಲ, ಅದಕ್ಕೆ ಯೋಗ್ಯತಾ ಯಾರಿರ್ತಾರ ಅವ್ರು ಮಾಡಿದ್ರೆ ಅದು ಸರಿಯಾಗಿ ನಡೀತೈತಿ. ಅದ್ರ ಅದ್ರಾಗ ಎಲ್ಲ ತರದ ಅನುಭವ ಯಾವ ಇರ್ತೈತಿ, ಪರಿಣತ ಇದ್ದವ್ರು ಮಾಡಿದ್ರು. ಏನು ಇಲ್ಲದವ್ರ ನಾನು ಮಂತ್ರಿ ನೀನು ಮಂತ್ರಿ ಆಗಿ ಅದ್ಗೆಟ್ಟು ಪ್ರಜಾಪ್ರಭುತ್ವ ಇದೆ, ದೊಡ್ಡರ ಸರ್ಕಾರ ಅಂತ ಸಾಕ್ರೆಟಿಸ್ ಅವಾಗ ದೊಡ್ಡ ಸರ್ಕಾರ ಇದೆ. ಕಿಂಗ್ ಮಸ್ಟ್ ಬಿ ಫಿಲಾಸಫರ್, ಫಿಲಾಸಫರ್ ಮಸ್ಟ್ ಬಿ ಕಿಂಗ್ ಅಂತ. ಯಾಕೆ ಅವ್ರಿಗೆ ತಿಳ್ಕೊಳಕ್ ಆಗ್ಲಿಲ್ಲ, ಆ ರಾಜಾಗ ತಿಳಿಲಿಕ್ಕೆ ವಿಷ ಹಾಕಿಬಿಟ್ಟ ಸಾಕ್ರೆಟಿಸ್. ಹೇಮಲಾಕನ್ನು ವಿಷ ಹಾಕಿ ಕೊಂದುಬಿಟ್ರು ಸಾಕ್ರೆಟಿಸ್ ಅವ್ರ ಮಹಾತ್ಮ. ಏನ್ ಆ ಧರ್ಮದ ಅನುಯಾಯಿಗಳಿರ್ತಾರೆ, ಪುರೋಹಿತ ಮಾರ್ಗದವ್ರ ಮಾತು ಕೇಳ್ಕೊಂಡ ನೀವು ಎಲ್ಲಾ ಧರ್ಮ ಭ್ರಷ್ಟ ಮಾಡ್ತಾನೆ, ಎಲ್ಲಾ ಹುಡುಗರನ್ನು ಯುವಕರನ್ನೆಲ್ಲ ಕೂಡಿಸಿ ನಾನಾ ದೇವರನ್ನಾಗ್ತಾನೆ, ಸಹಾಯವಲ್ಲ ನಾನು ಆಯುಧದಂತಾನು ವಿಷ ಹಾಕಿರ್ಲಿ ಅವನು ವಿಷ ಹಾಕಿ ಶರೀರ ವಿಷ ಹಾಕ್ತೀವಿ. ನಾನೇ ಬೇರೆ ಶರೀರನ ಬೇರೆ, ಶರೀರ ಸಾಯ್ತೀವಿ, ನಾನು ಸಾಯೋದಿಲ್ಲ. ಆ ತಿಳುವಳಿಕೆ ಎಲ್ಲಿ ಮೂರ್ಖ ರಾಜ ಆಗ್ತದಿಲ್ಲ, ವ್ಯವಹಾರ ಮಾಡಿ ಹಿಂದಗಡೆ ಅದನ್ನು ಕೊಂಡಾಡಕತೈತಿ. ಅದಿಲ್ಲ ಹಿಂದಗಡೆ ಸಾಕ್ರೆಟಿಸ್ ಸಿದ್ಧ ತತ್ವಜ್ಞಾನಿ ಶರೀರ ಹಾದಿ ಮ್ಯಾಗ ಅದನ್ನು ಏನು ಯಾಕ್ರಿ ಇದ್ದಾಗ ಯಾರು ಅದನ್ನ ನಂಬಲಿಲ್ಲ, ಅನುಕರಣ ಮಾಡಲಿಲ್ಲ. ಹಿಂಗದು ಜಗತ್ತು, ಯಾರು ದಾನ ಮಾಡೋದಿಲ್ಲ. ನಮ್ಮ ಮನಸ್ಸು ಒಂದು ಹತೋಟಿ ಒಳಗೆ ಇಡುವಾಗ ಕಲಿಬೇಕು. ಎಲ್ಲಿದ್ರು ನಡೀತಿ. ಮನಸ್ಸಿನ ಸಂಯಮ ಇರ್ಲಿಲ್ಲ ಅಂದ್ರೆ ನೀ ಎಲ್ಲಿದ್ರು ನಿನಗೆ ಸಮಾಧಾನ ಶಾಂತಿ ಸಿಗೋದಿಲ್ಲ, ಏನ್ ಮಾಡಿದ್ರು ಸಿಗೋದಿಲ್ಲ. ಅದಕ್ಕೆ ವಿವೇಕನೇ ಬೇಕು. ಮನುಷ್ಯನ ಹತೋಟಿ ಒಳಗೆ ಇಟ್ಕೋಬೇಕಂದ್ರೆ ವಿವೇಕನ್ನು ಬಂದೋಬಸ್ತ್ ಯಾವಾಗಲೂ ವಿವೇಕ ಇದೆ. ಸತ್ಸಂಗ ವಿವೇಕವಂತರ ಸಂಘದಾಗ ಅದಕ್ಕಂತ ಸಂಘ ತಪ್ಪಿಸ್ಕೋಬೇಡ. ಪ್ರಾಣ ಹೋಗ್ತೈತೆ ಅಂದ್ರು ಅಂತಹ ವಿಚಾರವಂತರ ಸಂಘ ಎಲ್ಲಿ ಸಿಗ್ತದೆ ಅಲ್ಲಿ ಬಿಡಬೇಡ. ನೀನು ಉಳಿದ ಏನು ಶರೀರ ಆಯುಷ್ಯ ಅದ್ರಾಗ ಕಳೆದ್ರು ಅಡ್ಡಿಲ್ಲ ನಿಮ್ದೆಲ್ಲ ಅಂಥವ್ರ ಸಂಘದೊಳಗೆ ಅದನ್ನ ಬಿಟ್ಟು ಹೋಗ್ಬಾರ್ದು. ಹಾಗಂದ್ರೆ ಮತ್ತೆ ನೀನು ದಾರಿ ತಪ್ಪಿ
ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರುವಾಗಿ ಮತ್ತೆ ಪಾದರಿಕರವಾಗಿ ಅಂತಪ್ಪ ಗುರುವಿನ ಹತ್ತಲೆಂದು ಸರ್ವಜ್ಞಾನ ಇಂತಹ ವಿಚಾರವಂತರ ಸಂಘ ನಾವು ಮಾಡಿದಾಗ ನಮ್ಗೆ ಲಾಭ. ಇವರು ಯಾರ್ಯಾರು